ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ. ಪ್ರತಿಭಾವಿಲಾಸ ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾವಿಲಾಸ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸದಲ್ಲಿ ನಮ್ಮ ಜೊತೆಗಿದ್ದಾರೆ ಸಾಹಸಿ ಹಾಗೂ ಸಮಾಜಮುಖಿಯಾದ ಶ್ರೀ ಶ್ಯಾಮಾಚಾರ್ಯವರು. ಶ್ರೀಯುತರು ಅರಸೀಕೆರೆ ತಾಲೂಕಿನ ಬಾಣಾವರದಲ್ಲಿ ಜನಿಸಿದ ಇವರು ಬಡತನದಲ್ಲೇ ತಮ್ಮ ಬಾಲ್ಯವನ್ನು ಕಳೆದು ತಮ್ಮ SSLC ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲಾಗದೆ ತಮ್ಮ ಹಸಿವನ್ನು ನೀಗಿಸಲು ಮಠವೊಂದರಲ್ಲಿ ಸೇರಿಕೊಳ್ತಾರೆ. ಆದರೆ ಸಾಂಪ್ರದಾಯಿಕ ಶಿಕ್ಷಣ SSLCಯನ್ನು ಪೂರ್ಣಗೊಳಿಸಲಾಗದ ಇವರು ಈ ಮಠಕ್ಕೆ ಸೇರಿದ ನಂತರ ಮನುಷ್ಯನಿಗೆ ಬೇಕಾದ ಜೀವನ ಪಾಠವೆಲ್ಲ ಕಲಿತಾರೆ ಹಾಗೂ ಮೈಗೂಡಿಸ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಇವರು ಸಾಹಸ ಚಟುವಟಿಕೆಯಲ್ಲೂ ಕೂಡ ಮೈಗೂಡಿಸ್ಕೊಳ್ತಾರೆ. ಮಾನವೀಯತೆಯ ಪ್ರತಿರೂಪವಾಗಿ ಬೆಳೆದು ನಿಂತ ಇವರು ಇವತ್ತಿನ ಪ್ರತಿಭಾ ವಿಲಾಸದ ಅತಿಥಿ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ತಮ್ಮನ್ನು ನೋಡುವಾಗ ಬಹಳ ಸಾಧು ಮತ್ತು ಸೌಮ್ಯ ಸ್ವಭಾವದವರು, ವಿಶೇಷವಾಗಿ ಮಠದಲ್ಲಿ ಬೆಳೆದವರು. ಆದರೆ ಅತ್ಯಂತ ಆಳ ಅಗಲವಾದ ನದಿಯಲ್ಲಿ ಈಜುತ್ತೀರಿ, ಎಂತಹ ವಿಷಸರ್ಪಗಳನ್ನು ರಕ್ಷಿಸುತ್ತೀರಿ, ಚೇಳುಗಳನ್ನು ರಕ್ಷಿಸುತ್ತೀರಿ. ಹೇಗೆ ತಮ್ಮಲ್ಲಿ ಈ ಸಾಹಸಮಯ ಚಟುವಟಿಕೆ ಆರಂಭ ಆಗಿದ್ದು ಹೇಗೆ ಅಂತ? ಎಲ್ರಿಗೂ ನಮಸ್ಕಾರ. ಈ ಸಾಹಸ ಚಟುವಟಿಕೆಗಳು ಅನ್ನುವುದು ಮನುಷ್ಯನಿಗೆ ಕೆಲವೊಂದು ಸ್ವಾಭಾವಿಕವಾಗಿ ಬರ್ತದೆ. ಇಲ್ಲ ಅಂತಂದರೆ ಏನಾಗ್ತದೆ, ಆ ಸಮಯಕ್ಕೆ ತಕ್ಕಾಗೆ ಮನುಷ್ಯ ಒಂದೊಂದ್ಸಲಿ ಬದಲಾಗೋ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ನನ್ನ ಸಣ್ಣ ವಯಸ್ಸಲ್ಲಿ ಏನಾಗಿತ್ತು, ಒಂದ್ಸಲಿ ಒಂದು ಹಾವು ಮನೆ ಹತ್ರ ಓಡಾಡ್ತಾ ಇತ್ತು. ಸೊ ಎಲ್ಲ ಪ್ರಾಣಿಗಳ ಅದು ಒಂದು ಪ್ರಾಣಿ ಅಂತ ಅಂದ್ಕೊಂಡು ಅದನ್ನ ಹಿಡಿಯೋಕ್ಕೆ ಹೋಗಿದ್ದೆ. ಅದು ಹಾವು ಅನ್ನೋ ಪರಿಕಲ್ಪನೆ, ಅದು ಕಚ್ಚುತ್ತೆ, ಅದು ವಿಷ ಅನ್ನೋ ಕಲ್ಪನೆಯೂ ನನಗಿರಲಿಲ್ಲ. ಸೊ ಹೀಗಾಗಿ ಅದು ಹಾಗೆ ಅದು ಹಿಡಿಯೋದು ಮತ್ತು ಆಮೇಲಿಂದ ಸ್ವಲ್ಪ ಜನ ಇಲ್ಲ ಅದನ್ನ ಹಿಡಿಬಾರ್ದು, ಹಾವು ಕಂಡ್ರೆ ಹೊಡೆಯೋದೇ ಜಾಸ್ತಿ. ನಮ್ಮಲ್ಲಿ ಈ ರಕ್ಷಣೆ ಮಾಡೋ ಕ್ರಮ ಆಮೇಲಿಂದ ಹೊಡೆಯೋದೇ ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ಹಿಡಿಬೇಕು, ಹಿಡಿದೆಲ್ಲೋ ಬೇರೆ ಕಡೆ ಅದನ್ನ, ಅದು ಒಂದು ಜೀವಿ, ಅದಕ್ಕೂ ಒಂದು ಜೀವಿಸೋ ಹಕ್ಕಿದೆ, ಅದನ್ನು ಬೇರೆ ಕಡೆ ಬಿಡಬೇಕು ಅನ್ನೋ ಒಂದು ಕ್ರಮ ಇಟ್ಕೊಂಡು ಮತ್ತು ಅದನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಬಿಡುವಂಥ ಕ್ರಮವನ್ನು ಮೈಗೂಡಿಸ್ಕೊಂಡು ಬಂದ್ಬಿಟ್ಟೆ. ಸೊ ಅದನ್ನು ಹೇಗೆ ಕಲಿತೆ ಅಂತ ನನಗೆ ಇವತ್ತು ಗೊತ್ತಿಲ್ಲ. ಬಟ್ ಇವತ್ತು ಯಾವುದೇ ಒಂದು ಸರ್ಪಗಳು, ಯಾವುದೇ ಥರದ ಹಾವಾದರೂ ಅದನ್ನ ಹಿಡಿಯೋ ಕ್ರಮವನ್ನು ಮೈಗೂಡಿಸ್ಕೊಂಡು ಬಂದಿದ್ದೀನಿ. ಅದು ಸಾಹಸ ಅಂತ ಹೇಳಲಿಕ್ಕೆ ಅದು ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ ಕಷ್ಟ ಆಗಿಲ್ಲ. ಒಂದು ಸಾಮಾನ್ಯವಾಗಿ ಕೆಲವರು ಗುರುತಿಸ್ಕೊಂಡಿರ್ತಾರೆ. ಈಗ ಹಾವು ಬಂತು ಅಂದರೆ ಯಾರನ್ನೋ ಒಬ್ಬರು ನೆನೆಸ್ಕೊಳ್ತಾರೆ, ಅಥವಾ ಬ್ರ್ಯಾಂಡಿಂಗ್ ಇರುತ್ತೆ. ಯಾವ ಈಗ ಉದಾಹರಣೆಗೆ ಸ್ನೇಕ್ ಶಾಮ್ ಅಂತ ಹೇಳ್ತಾರೆ. ಹೌದು. ಆದರೆ ತಾವು ಎಲ್ಲೂ ಗುರುತಿಸ್ಕೊಂಡಿಲ್ಲ. ಆದರೆ ಈಗ ಇಂಥ ಕೆಲಸವನ್ನು, ಸಾಮಾಜಿಕ ಕೆಲಸವನ್ನು ಮಾಡೇ ಮಾಡ್ತೀವಿ. ಒಂದು ಆ ವಿಷಸರ್ಪವನ್ನೂ ರಕ್ಷಿಸೋದು, ಅದಕ್ಕೂ ಕೂಡ ಒಂದು ಜೀವ ಇದೆ, ಅದನ್ನೂ ಕೂಡ ಬದುಕಿಸಬೇಕು. ಹಾಗೆ ಅದರಿಂದ ಆಗುವಂಥ ಅನಾಹುತವನ್ನು ಕೂಡ ರಕ್ಷಿಸಬೇಕು. ಈ ಥರ ಮನುಷ್ಯನಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಭಾವನೆಯಿಂದ ತಾವು ಅದರ ಜೊತೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸೊ ಇದು ಆರಂಭದಿಂದಲೇ ಆಯಿತು ಅಂತ, ಅಂದರೆ ಬಾಲ್ಯದಿಂದಲೇ ಆಯಿತು? ನಾನು ಬಾಲ್ಯದಲ್ಲಿದ್ದಾಗಲೇ ಸುಮಾರು ಒಂದು 6ನೇ ತರಗತಿ ಇದ್ದಾಗ, ನನಗೆ 10-11 ವರ್ಷ ಇದ್ದಾಗಲೇ ನಾನು ಅದನ್ನು ಹಾವು ಹಿಡಿಯೋ ಒಂದು
ಕಲೆ ಅಂತ ಕಲೆ ಅಂತ ಅನ್ಲಿಕ್ಕೆ ಬರಲ್ಲ, ಅದೊಂದು ಕ್ರಮ ಹಿಡಿಯುವಂಥ ಪ್ರವೃತ್ತಿ ಬೆಳೆಸ್ಕೊಂಡೆ ಅದು ಹಾಗೆ ಮುಂದುವರಿತು ಅಷ್ಟೇ. ಹೌದು, ಅಲ್ಲ ಯಾವುದೇ ಒಂದು ಕೆಲಸದಲ್ಲಿ ಸ್ಕಿಲ್ ಇಲ್ಲ ಅಥವಾ ಕೌಶಲ್ಯ ಇಲ್ಲ ಅಂದರೆ ಕಷ್ಟನೇ ಅದು. ಆದರೆ ಅದನ್ನು ಮೈಗೂಡಿಸ್ಕೊಂಡೇ ನೀವು ಅದನ್ನು ಮಾಡ್ತಿದ್ರೆ ನಿಮ್ಗೆ ಅರಿವಿಲ್ದಂಗೆ ಆಗಿದೆ ಅಷ್ಟೇ. ಹೌದು, ಅರಿವಿಲ್ದಲೇ ಆಗಿರೋದು. ಆನಂತರದಲ್ಲಿ ಯಾವ ಹಾವು, ವಿಷ ಸರ್ಪಗಳು, ವಿಷ ಇಲ್ಲದ ಹಾವುಗಳು ಯಾವುದು, ಇತ್ತೀಚೆಗೆ ನನಗೆ ಬುದ್ಧಿ ಬಂದ ಮೇಲೆ ಸುಮಾರು ಇತ್ತೀಚೆಗೆ ಅದನ್ನ ಕೆಲವರು ಈ ಸ್ನೇಕ್ ಶಾಮ್ ಅಂತ ಹೆಂಗೆ ಉದಾಹರಣೆ ಕೊಟ್ಟಿದೆ ಅಂತ ನೋಡಿಕೊಂಡು ಸ್ವಲ್ಪ ನಾನು ತಿಳ್ಕೊಳ್ಳೋದು ತುಂಬ ಇತ್ತು, ಹಾಗಾಗಿ ನಾನು ತಿಳ್ಕೊಂಡಿದ್ದು ಉಂಟು. ಅಲ್ಲ, ಇದು ಎಷ್ಟು ನಿಮಗೆ ಖುಷಿ ಕೊಡುತ್ತೆ ಇದು ಈ ಒಂದು, ಯಾಕಂದರೆ ವಿಷ ಸರ್ಪ ಅದು ಕೆಟ್ಟದ್ದು, ಸಾಯಲಿ ಬಿಡಿ, ಯಾಕೆಂದರೆ ನೀವು ಹೇಳಿದ್ರೆ ಕೆಲವರು ಹೊಡೆಯೋದು ಸಾಯಿಸೋದು ಏನೇ ಹೆಚ್ಚು ಇತ್ತು, ಅದು ಸಾಯಲಿ ಬಿಡಿ ಅನ್ನೋರು ಹೆಚ್ಚು ಇರ್ತಾರೆ. ಆದರೆ ಆ ವಿಷಸರ್ಪವನ್ನು ಅದು ಕ್ರೂರ ಅನ್ನೋದನ್ನೂ ಕೂಡ ರಕ್ಷಿಸುವಂಥ ಮನೋಸ್ಥಿತಿ ಯಾಕೆ ಅಂತ? ಅಲ್ಲ, ಕ್ರೂರ ಅನ್ನೋ ಮನಸ್ಥಿತಿ ನಾವು ತಂದ್ಕೊಂಡಿದ್ದೀವಿ. ಯಾವುದೇ ಒಬ್ಬ ಮನುಷ್ಯ ಕ್ರೂರ ಯಾಕಾಗ್ತಾನೆ ಅಂತಂದರೆ, ಅಥವಾ ಪ್ರಾಣಿ ಯಾಕಾಗುತ್ತೆ ಅಂದರೆ ನಾವು ಅವ್ರಿಗೆ ತೊಂದರೆ ಕೊಟ್ಟಾಗ ಮಾತ್ರ. ಮತ್ತೊಬ್ಬರಿಗೆ ತೊಂದರೆ ಕೊಡೋ ಪ್ರವೃತ್ತಿ ನಾವು ಬೆಳೆಸ್ಕೊಂಡಾಗ ಅವ್ರು ನಮ್ಮ ಮೇಲೆ ಕ್ರೂರ ಆಗೋದು, ಸಾಧು ಆಗೋದು, ಅದು ಅನಂತರದ ಮಾತು. ಸೊ ಹೀಗಾಗಿ ಆ ಪ್ರಾಣಿ ವಾಸಸ್ಥಾನದಲ್ಲಿ ನಾವಿದ್ದೀವಿ ಅಂತಂದಾಗ, ಇವತ್ತು ಬೆಂಗಳೂರಂಥ ನಗರ ಪ್ರದೇಶಗಳಲ್ಲಿ ನೀವು ಎಷ್ಟು ಅದು ಮೊದಲು ಕಾಡು ಮೇಡಾಗಿತ್ತು. ಬೆಂಗಳೂರು ದೊಡ್ಡ ದೊಡ್ಡ ನಗರ ಆಗಿದೆ ಇವತ್ತು. ಎಲ್ಲಿ ಕೆರೆ ಇತ್ತು, ಮೆಜೆಸ್ಟಿಕ್ ದೊಡ್ಡ ಕೆರೆ ಆಗಿತ್ತು, ಆ ಕೆರೆನಲ್ಲಿ ಹಾವು ಚೇಳು ಎಲ್ಲ ಇತ್ತು. ಸೊ ಇಂಥ ಪ್ರಕೃತಿಯಲ್ಲಿ ಅದಕ್ಕಾದ ಸ್ಥಾನಮಾನ ಇತ್ತು. ಅದನ್ನ ಕಿತ್ಕೊಂಡು ನಾವು ಅಲ್ಲಿ ವಾಸ ಮಾಡ್ತಾ ಇದೀವಿ ಮನುಷ್ಯರು. ಅದನ್ನ ಕಿತ್ಕೊಂಡು ಅವರ ಜಾಗದಲ್ಲಿ ನಾವು ವಾಸ ಮಾಡ್ತಿದ್ದೀವಿ. ಈಗ ನಾನು ನಿಮ್ಮನೆ ಕಿತ್ಕೊಂಡು ನಾವು ನಿಮ್ಮಲ್ಲಿ ವಾಸಕ್ಕೆ ಬಂದರೆ ನೀವೇನು ಮಾಡ್ತೀರಾ? ಹೌದು, ಆಟೋಮೆಟಿಕಲಿ ವಿರೋಧಿಸ್ತೇವೆ ಅಷ್ಟೇ. ಅದೇ ನಿಮಗೆ ಸ್ವಲ್ಪ ಮನುಷ್ಯನಿಗೆ ಬುದ್ಧಿ ಇದೆ, ಕೋರ್ಟು ಕಚೇರಿ ಪೊಲೀಸು ಗೀಲಿಸು ಹೋಗ್ತವೆ, ಮತ್ತು ಆ ಪ್ರಾಣಿಗಳೆಲ್ಲ ಹೋಗ್ತವೆ, ಮತ್ತು ಅವು ನಮಗೆ ಕಚ್ತವೆ. ಇದು ನಿಜವಾಗ್ಲೂ ಉತ್ತಮವಾದ ಸಂದೇಶ ಮತ್ತು ಅರ್ಥ ಮಾಡಿಕೊಳ್ಳಬೇಕಾಗಿರುವ ವಿಷಯ. ಯಾವುದೇ ಒಂದು ಪ್ರಾಣಿಯಾಗಲಿ ಅಥವಾ ಜಲಚರ ಆಗಲಿ ಅದಕ್ಕೆ ತೊಂದರೆ ಕೊಟ್ಟಾಗ ಅದು ರಿಯಾಕ್ಟ್ ಮಾಡುತ್ತೆ, ಇಲ್ಲ ತೊಂದರೆ ಕೊಡ್ತಾರೆ ಅಂತ ಭಯ ಆದರೂ ಕೂಡ ಮಾಡುತ್ತೆ ಅಂತ. ಸೊ ಎರಡೂ ಕೂಡ ಮುಖ್ಯ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ರಕ್ಷಿಸುವಂಥದ್ದು ಏಕಕಾಲದಲ್ಲಿ ಇಬ್ಬರನ್ನ ರಕ್ಷಿಸುವಂಥದ್ದು. ಸ್ವತಃ ಅವನ್ನು ರಕ್ಷಿಸಿದ್ರಿ, ಮನುಷ್ಯನಿಗೂ ಕೂಡ ತೊಂದರೆ ಆಗಬಾರ್ದಂಗೆ ನೋಡ್ಕೊಳ್ತೀವಿ. ಅಲ್ಲ, ಅದು ಪ್ರಕೃತಿ ನಿಯಮ. ಬರೀ ಹಾವುಗಳನ್ನೆಲ್ಲ ನಾವು ಸಂಹಾರ ಮಾಡ್ಕೊಂಬಂದ್ರೆ, ಹಿಂದೆ ಒಂದು ಪರೀಕ್ಷಿತ ರಾಜನಲ್ಲಿ ಒಂದು ಹಾವು ಜನಮೇಜಯ ಸರ್ಪಯಾಗ ಮಾಡಿ ಎಲ್ಲ ಹಾವನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಒಬ್ಬ ವ್ಯಕ್ತಿ ತಡೀತಾರೆ, ಪ್ರಕೃತಿಗೆ ವಿರುದ್ಧ ಹೋಗ್ತಾ ಇದೆಯಾ ನೀನು, ಹಾವು ಪ್ರಕೃತಿಯಲ್ಲಿ ಇರಬೇಕು, ಪ್ರಕೃತಿಯಲ್ಲಿ ಹಾವನ್ನು ರಕ್ಷಣೆ ಮಾಡಬೇಕು, ಪ್ರಕೃತಿಯಲ್ಲಿ ಹಾವಿದ್ದರೆ ಮಾತ್ರ ಅದು ಪ್ರಕೃತಿಗೆ ಹೊಂದಿಕೆ ಆಗುತ್ತೆ, ಇಲ್ಲವ್ರು ಆಗಲ್ಲ, ಹಾಗಾಗಿ ಸರ್ಪಯಾಗ ನಿಲ್ಲಿಸು ಅಂತ ಋಷಿಮುನಿಗಳು ಜನಮೇಜಯ ಮಹಾರಾಜಂಗೆ ಇದು ಮಾಡ್ತಾರೆ. ಸೊ ಹೀಗಾಗಿ ಎಲ್ಲ ಪ್ರಕೃತಿಯಲ್ಲಿ ಏನಿದೆ ಅದೆಲ್ಲ ಇರಬೇಕು. ಅದನ್ನ ತೆಗೆದು ನಾವು ಬದುಕ್ತೀವಿ ಅಂದರೆ ಪ್ರಕೃತಿ ವಿರುದ್ಧವಾಗುತ್ತೆ, ಅದನ್ನ ಪ್ರಕೃತಿ ಕೋಪಗೊಳ್ಳುತ್ತೆ, ನಾವು ವಿನಾಶ ಆಗ್ತೀವಿ. ಹಾಗೆ ನೋಡಕ್ ಹೋದ್ರೆ ಯಾರು ಇರಲ್ಲ ನಾವು. ಖಂಡಿತ ಹೌದು, ವಾಸ್ತವ. ಸೊ ಆ ವಾಸ್ತವವನ್ನು ಅರ್ಥೈಸ್ಕೊಂಡು ಅದನ್ನ ಸಂರಕ್ಷಿಸಿ. ಹೀಗಾಗಿ ಮನುಷ್ಯರು ರಕ್ಷಣೆ ಆಗಬೇಕು, ಈ ಕ್ರೂರ ಮೃಗ ಅಂತೀವಿ, ಕ್ರೂರ ಪ್ರಾಣಿ ಅಂತೀವಿ, ಅವು ರಕ್ಷಣೆ ಆಗಬೇಕು. ಸರ್, ತಮ್ಮ ಸಾಹಸಮಯ ಜೀವನದಲ್ಲಿ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗ, ತಾವು ಬಹಳ ಎಷ್ಟೇ ಅಗಲ ಇರಲಿ, ಎಷ್ಟೇ ದೂರ ಇರಲಿ, ಅಂಥ ನದಿಗಳಲ್ಲೂ ಈಜುವಂಥ ಪ್ರವೃತ್ತಿ ತಮ್ಮ ಹತ್ರ ಇದೆ. ಈ ಈಜುವಂಥ ಪ್ರವೃತ್ತಿ ಹೇಗೆ ಬಂತು ಅಂತ ತಮಗೆ? ಮನುಷ್ಯನಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಮನೆ ಸುತ್ತಮುತ್ತ ಬಾವಿ ಇರ್ತಿತ್ತು, ಕೆರೆ ಇರ್ತಿತ್ತು, ನದಿ ಇರ್ತಿತ್ತು. ಸೊ ಅಲ್ಲೆಲ್ಲ ಬೇಸಿಕ್ ಮೂಲಭೂತ ಕರ್ತವ್ಯಗಳು ಅಂತ ಒಂದು ಶುದ್ಧ ಪಟ್ಟಿ ಮಾಡಿರ್ತೀವಿ ನಮ್ಮ ಶಾಲಾ ಪಠ್ಯದಲ್ಲಿ. ಹಾಗೆ ಈ ಮೂಲಭೂತ ಕಲಿಕೆಗಳು ಅಂತ ಒಂದಿರಬೇಕು. ಸೊ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವ್ನು ಕೆಲವೊಂದು ಬರಲೇಬೇಕು. ಈಜು, ಇವತ್ತಿನ ಕಾಲಕ್ಕೆ ಡ್ರೈವಿಂಗು, ಇದೆಲ್ಲ ಬೇಸಿಕ್ ನಾಲೆಜ್. ಒಂದು 2 ವೀಲರ್ ಓಡಿಸೋದು ಒಂದು ಬೇಸಿಕ್ ನಾಲೆಜ್. ಸೊ ಬೇಸಿಕ್ ಆಗಿ ಅದೆಲ್ಲ ಇರಲೇಬೇಕು. ಸೊ ಅದು ಈಜದು ಅದು ಒಂದು ಭಾಗ ಸರ್. ಸಾಮಾನ್ಯವಾಗಿ ಅಲ್ಲ, ಹಳ್ಳಿಗಳ ಕಡೆ ಅಂತೂ ಎಲ್ಲ ಜನ ಈಜೇ ಇರ್ತಾರೆ. ಈಜು ಕಲಿಬೇಕು. ಯಾಕೆಂದರೆ ಒಂದು ಎಲ್ಲಾದರೂ ಇವತ್ತು ಫ್ಲಡ್ಸ್ ಬಂದಾಗ, ದೊಡ್ಡ ದೊಡ್ಡ ಫ್ಲಡ್ಸ್ ಬಂದಾಗ ಅಟ್ಲೀಸ್ಟ್ ಈಜಿ ಅವ್ನ ಜೀವ ಉಳಿಸ್ಕೋಬೋದು. ಅವನು ಉಳಿಸ್ಕೊಳ್ದಲ್ಲೇ 4 ಜನಕ್ಕೆ ಅವನಿಂದ ಸಹಾಯ ಆಗುತ್ತೆ. ನಮ್ಮ ಪ್ರಾಚೀನ ಕ್ರಮಗಳಲ್ಲಿ, ಪಾಠದ ಕ್ರಮಗಳಲ್ಲಿ ಈಜು ಒಂದು ಉಂಟು. ಸೊ ಹೀಗಾಗಿ ಅದೆಲ್ಲ ಪ್ರಾಚೀನ ಕ್ರಮಗಳಲ್ಲಿ ಪಾಠ ಕಲೀಲೇಬೇಕು ನಾವು. ಈಜದನ್ನು ಪ್ರತಿಯೊಬ್ಬ ಮನುಷ್ಯನೂ ಕಲಿಬೇಕು, ಸ್ವಯಂ ರಕ್ಷಣೆಗಾಗಿ. ಮತ್ತು ಮಿಕ್ಕ 4 ಜನಕ್ಕೆ ಅವನಿಂದ ರಕ್ಷಣೆ ಆದರೆ
ಅವನ ಜೀವ ಉಳಿಯುತ್ತೆ. ಅವನ ಜೀವ ಉಳಿಯೋದ್ರಿಂದ ಅವನು ಅಲ್ಲಿ ಬ್ಲೆಸ್ಸಿಂಗ್ಸ್ ಮಾಡಿ ಇವನ ಜೀವ ಮತ್ತು ಇದು ಒಂಥರ ಚೈನ್ ಲಿಂಕ್ ಇದ್ದ ಹಾಗೆ. ಇದು ಚೈನ್ ಲಿಂಕ್ ಆಗಿ ಈಗ ನೀವು ಒಬ್ಬ ಜೀವ ಉಳಿಸ್ತೀರಾ, ಆ ಜೀವ ಉಳಿಸೋದ್ರಿಂದ ಅವನ ಕುಟುಂಬ ಅನುಕೂಲ ಆಗತ್ತೆ. ಆ ಕುಟುಂಬ ಎಲ್ಲೋ ಚೆನ್ನಾಗಿದ್ದಾರೆ, ನಿಮ್ಗೆಲ್ಲೋ ಒಂಥರ ಪರೋಕ್ಷವಾಗಿ ನಮ್ಗೆ ಅದು ಪುಣ್ಯ ಬರ್ತಾ ಇರ್ತದೆ. ಲೌಕಿಕ ಮತ್ತು ಧಾರ್ಮಿಕ ಎರಡೂ ಥರದಲ್ಲೂ ನಾವು ಅದರಿಂದ ಒಳ್ಳೆಯ ಕೆಲಸ ಪಡ್ತೇವೆ. ಸರ್, ಒಂದು ಈಜೋದನ್ನ ಕಲ್ತಿದ್ದು, ಸಾಮಾನ್ಯವಾಗಿ ಈಜನ್ನ ಕಲ್ತಿದ್ದ ನೀವು ಹೇಗೆ? ಹೌದು, ಸಾಮಾನ್ಯವಾಗಿ ನಾನು ಎಲ್ಲಿ ಒಂದು ಮಠದಲ್ಲಿ ಇದ್ದೀನಿ, ಅದು ಶ್ರೀಪಾದರಾಜ ಮಠ ಮುಳುಬಾಗಿಲು ಅಂತ ಕೋಲಾರ ಜಿಲ್ಲೆಯಲ್ಲಿ ಇದೆ. ಅಲ್ಲಿ ನಮ್ಮಲ್ಲಿ ಒಂದು ನರಸಿಂಹತೀರ್ಥ ಅಂತ ಒಂದು ಪುಷ್ಕರಣಿ ಇದೆ. ಆ ಪುಷ್ಕರಣಿಯಲ್ಲಿ ನಾನು ಈಜು ಕಲ್ತಿದ್ದು. ಸೊ ಹೀಗಾಗಿ ಅದು ಈಜ್ತಾ ಅದು ಒಂದು ಸಾಹಸ ಥರನೂ ಆಯಿತು, ಮತ್ತು ಅದು ಒಂದು ನಂಗೊಂದು ಹವ್ಯಾಸನೂ ಆಯಿತು. ಅಲ್ಲ, ಈ ಮುಳುಬಾಗಿಲು ಮಠದ ಬಗ್ಗೆ ಮಾತಾಡಬೇಕು. ಆ ಮಠಕ್ಕೆ ನಿಮಗೆ ಸಂಬಂಧ ಹೇಗೆ ಶುರು ಆಯಿತು, ಹೇಗೆ ಅಲ್ಲಿ ಹೋದ್ರಿ, ಅದ್ರ ಬಗ್ಗೆ ಮಾತನಾಡಬೇಕು. ಆದರೆ ಅದಕ್ಕೆ ಮುಂಚೆ ನಾನು ನಿಮ್ಮ ಸಾಹಸ ಚಟುವಟಿಕೆಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸೊ ಈಗ ಈಜೋದನ್ನ ಅಲ್ಲಿ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರಿ. ಹೇಗೆ ಈ ಈಜೋದು ಬರೀ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಅಥವಾ ಒಂದು ಸ್ವಲ್ಪ ಚಿಕ್ಕ ಜಾಗದಲ್ಲಿ ಈಜೋದು ಬೇರೆ, ಆದರೆ ನೀವು ಅತ್ಯಂತ ಆಳವಾದ ಜಾಗದಲ್ಲಿ ಈಜಿದ್ರಿ, ಅತ್ಯಂತ ಉದ್ದವಾದ ನದಿಯಲ್ಲೂ ಕೂಡ ಈಜಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ. ಹೇಗೆ, ಎಲ್ಲೆಲ್ಲ ಈಜಿದಿರಿ, ಹೇಗೆ, ಅದರಿಂದ ಏನೆಲ್ಲ ಅನುಕೂಲಗಳಾಗಿದೆ ಬೇರೆಯವರಿಗೆ ಅಂತ? ಇಲ್ಲ, ಇದೇನಾಗ್ತದೆ ಅಂತಂದ್ರೆ ಈಜುವುದು ಅಂದರೆ ನಾನು ಎಲ್ಲೇ ಹೋದ್ರು ಮತ್ತೆ ಮಠಕ್ಕೆ ಬರಬೇಕಾಗುತ್ತೆ. ಯಾಕೆಂದರೆ ಮಠ ಅನ್ನೋದು ನನ್ನ ತಾಯಿ ಬೇರು ಅಲ್ವಾ. ನನ್ನ ಶ್ರೀಪಾದರಾಜ ಮಠ ಅನ್ನೋದು ನನಗೊಂದು ತಾಯಿ ಬೇರಾಗಿದೆ. ಎಲ್ಲೇ ಹೋದ್ರು ಮಗು ತಾಯಿ ಹತ್ರಕ್ಕೆ ಬರುತ್ತಲ್ಲ, ಹಾಗೆ ನಾನು ಎಲ್ಲಿ ಹೋದ್ರು ಮತ್ತೆ ಮಠಕ್ಕೆ ಬರಬೇಕಾಗತ್ತೆ. ನಾನು ಅಲ್ಲಿಯ ಗುರುಗಳ ಜೊತೆ ಇದ್ದೆ, ಸ್ವಾಮೀಜಿಯವ್ರ ಜೊತೆ ಇದ್ದಾಗ ಸ್ವಾಮೀಜಿಯವರು ಸಂಚಾರಕ್ಕೆ ಅಂತ ಕ್ರಮ ಇತ್ತು. ಸನ್ಯಾಸಿಗಳು ಸಂಚಾರ ಕ್ರಮ, ಅದು ಅವರ ಒಂದು ಕರ್ತವ್ಯ. ಒಂದಿನ ಊರಲ್ಲಿದ್ದು ಇನ್ನೊಂದು ದಿನ ಊರಲ್ಲಿ ಇರ್ತಾ ಇರಲಿಲ್ಲ. ಹೀಗೆ ಅವರು ದೇಶದ ನಾನಾ ಕಡೆ ಸಂಚಾರ ಮಾಡಿದ್ದಾರೆ. ತಮಿಳುನಾಡು, ಆಂಧ್ರ, ಹರಿದ್ವಾರ, ಋಷಿಕೇಶ, ಒರಿಸ್ಸಾ, ಸುಮಾರು ದೇಶದ ಎಲ್ಲ ಕಡೆನೂ ಸಂಚಾರ ಸ್ವಾಮೀಜಿಯವರು ಮಾಡಿದ್ದಾರೆ. ಸೊ ನಮ್ಮಲ್ಲಿ ಏನೋ ಒಂದು ಕ್ರಮ ಅಂತಂದರೆ, ನಾವು ಪೂಜೆಗಾಗಲಿ ಮತ್ತು ಊಟಕ್ಕಾಗಲಿ, ದೇವರ ನೈವೇದ್ಯ ಪ್ರಸಾದಕ್ಕಾಗಲಿ ಎಲ್ಲ ಅದಕ್ಕೂ ನಾವು ನದಿ ನೀರು ಅಥವಾ ಬಾವಿ ನೀರನ್ನು ಮಾತ್ರ ಬಳಸ್ತೀವಿ. ಹೌದು ಹೌದು. ಸೊ ಅವಾಗ ಆ ನದಿಯಲ್ಲಿ ಸ್ನಾನ ಮಾಡಬೇಕಾದ ಪ್ರಸಕ್ತಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಮತ್ತು ಬಾಲ್ಯಾವಸ್ಥೆ ಇದ್ದಿದ್ದಾಗ ನೀರು ಕಂಡೆ ಬೀಳೋ ಒಂದು ಹಂಬಲ, ಆಸೆ. ಸೊ ಬಿದ್ದಾಗ ಅದು ಬಿದ್ದು ಎದ್ದು ಮತ್ತೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಈಜು, ಇಂತಹ ಕ್ರಮಗಳಲ್ಲಿ ಒಂದು ನಮ್ಮ ಧೈರ್ಯ ಪ್ರದರ್ಶನ ಅದು ಆಟೋಮೆಟಿಕ್ ಆಗಿ ಬಂದಿದೆ ಅಷ್ಟೇ. ಹೆಚ್ಚು ಅಂದರೆ ಎಷ್ಟು ದೂರ ಈಜಿದ್ರಿ ನೀವು? ನನಗೆ ತಿಳಿದ ಮಟ್ಟಂಗೆ ಹರಿದ್ವಾರದಲ್ಲಿ ನಮ್ಮ ಗುರುಗಳು ಒಬ್ಬರು ಚಾತುರ್ಮಾಸ್ಯಕ್ಕೆ ಕೂತಿದ್ರು. ನಮ್ಮ ಮಠದ ಕೇಶವನಿಧಿ ತೀರ್ಥ ಸ್ವಾಮಿಗಳು ಅಂತ ಹರಿದ್ವಾರದಲ್ಲಿ ಅಲ್ಲೊಂದು ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ. ಅಲ್ಲಿ ನಾವು ಚಾತುರ್ಮಾಸ್ಯ ವ್ರತಕ್ಕೆ ಕೂತಿದ್ರು ಸ್ವಾಮಿಗಳು. ಆವಾಗ ಏನಾಯಿತು, ಸುಮಾರು ಒಂದು 2 ಕಿಲೋಮೀಟರ್ ಗಂಗಾ ನದಿಯಲ್ಲಿ ಈಜಿದ್ದು. ಗಂಗಾ ನದಿಯಲ್ಲಿ ಅದು ವಿಪರೀತ ಪ್ರವಾಹ ಬೇರೆ ಇತ್ತು. ಅದು ಈಜಿ ಮತ್ತೆ ಸುಸ್ತಾಗಿ ಅದೊಂದು ಜೀವನದ ಒಂದು ಅದ್ಭುತ ಕ್ಷಣ. ಅದು ಒಳ್ಳೆ ಬಹುತೇಕ ನದಿಗಳಲ್ಲಿ ತಾವು ಈಜಿದ್ರಿ? ಹೌದು, ಬಹುತೇಕ ನದಿ, ಗಂಗಾ, ಕಾವೇರಿ, ತುಂಗಭದ್ರಾ, ಕೃಷ್ಣ, ಹೀಗೆ ಸುಮಾರು ನಾವು ಹೋಗ್ಬೇಕಾದ್ರೆ ಯಾವ್ಯಾವ ನದಿಗಳು ಬರುತ್ತೋ ಆ ನದಿಲೆಲ್ಲ ಒಂದು ಈಜೋ ಕ್ರಮ ಒಂದು ನಾನು ಮೈಗೂಡಿಸ್ಕೊಂಡಿದ್ದೀನಿ. ಇದರಿಂದ ಏನಾದರೂ ಬೇರೆಯವರಿಗೆ ಸಹಾಯ ಆಗಿದೆ? ಈಜುವಂಥ ಪ್ರವೃತ್ತಿಯನ್ನು ನೀವು ಅಳವಡಿಸ್ಕೊಂಡಿದ್ರಿಂದಾಗಿ ಬೇರೆಯವರನ್ನು ರಕ್ಷಿಸುವಂಥ ಏನಾದರೂ ಆಗಿದೆ ಅವಕಾಶ? ಹೌದು. ಹೇಗೆ ಅಂತಂದರೆ ನಾನು ಮತ್ತೆ ಮಠಕ್ಕೆ ಬರ್ತೀನಿ. ನರಸಿಂಹತೀರ್ಥ, ಮುಳುಬಾಗಿಲು ಕ್ಷೇತ್ರ ನರಸಿಂಹತೀರ್ಥದಲ್ಲಿ ಒಮ್ಮೆ ನಾನು ಅಲ್ಲಿ ನನ್ನ ಸಂಧ್ಯಾವಂದನೆ ಆನ್ಹಿಕಾದಿಗಳನ್ನು ಜಪ ಅನುಷ್ಠಾನ ಮುಗಿಸ್ಕೊಂಡು ನಿತ್ಯ ಅನುಷ್ಠಾನ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಮುಳುಗ್ಬಿಡ್ತಾರೆ. ತುಂಬ ಆಳ ಇದೆ ಸರೋವರ. ಅಲ್ಲಿ ಮುಳುಗಿದಾಗ ಏನಾಗ್ತದೆ, ಜೊತೆಲಿದ್ದಂತಹ ಎಲ್ಲ ಅವರ ಸ್ನೇಹಿತರಿಗೆ ಈಜು ಬರ್ತಾ ಇರಲ್ಲ, ಈತನಿಗೂ ಈಜು ಬರ್ತಾ ಇರಲಿಲ್ಲ. ಮುಳುಗೇ ಹೋಗ್ಬಿಟ್ಟಿರ್ತಾರೆ, ಕೂಗ್ತಾರೆ, ಯಾರೂ ಜನ ಇರಲ್ಲ ಅವತ್ತು. ನನಗೆ ಅವಾಗ ಸುಮಾರು ಒಂದು 2000ನೇ ಇಸ್ವಿ, ಇವಾಗ ಸುಮಾರು ಒಂದು 24 ವರ್ಷ ಹಿಂದಕ್ಕೆ ಹೋಗಬೇಕು. ನನಗೆ ಅವಾಗ 20-21 ವರ್ಷ. ಸೊ ಅವಾಗ ಏನಾಗ್ತದೆ, ನಾನು ಆನಿಕ ಮಾಡ್ತಾ ಅನುಷ್ಠಾನ ಮಾಡ್ತಾ ಕೂತಿರ್ಬೇಕು. ಅಲ್ಲಿಂದ ಅನುಷ್ಠಾನದಿಂದ ಎದ್ದು ಬಂದು ಒಂದು ಸಲ ಮುಳುಗಿ ಹೋಗ್ತೀನಿ. ಸುಮಾರು 25-30 ಅಡಿ ಆಳ ಇದೆ ಜಾಗ. ಒಳಗೆ ಹೋದರೆ ಮತ್ತೆ ಸಿಗಲಿಲ್ಲ. ಮತ್ತೆ ನಾನು ಮೇಲೆ ಬಂದು ಮತ್ತೆ ಉಸಿರು ಗಟ್ಟಿ ಹಿಡಿದು ಮತ್ತೆ ಮುಳುಗಿ ಆ ಮನುಷ್ಯನ ಒಂದು ಶಿಖ ಜುಟ್ಟು ಬಿಟ್ಟಿರ್ತಾರೆ, ಜುಟ್ಟು ಹಿಡ್ಕೊಂಡು ಎಳ್ಕೊಂಬಂದು, ನಮ್ಗೆ ಅವಾಗ ಅದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ. ನಾವು ಬರೀ TV ಮತ್ತು ಇದರಲ್ಲಿ ಮುಳುಗಿರೋ ಸಿನಿಮಾಗಳಲ್ಲಿ ನೋಡಿ ಅಭ್ಯಾಸ. ಮುಳುಗಿರೋ ಮನುಷ್ಯನ ತಂದು ಹೊಟ್ಟೆ ಹೊತ್ತು ನೀರು ಬದುಕಿಸಿದ್ರಿ? ಹೌದು, ಬದುಕಿಸಿದ್ವಿ. ಇವತ್ತು ಆ ಮನುಷ್ಯ
ಉತ್ತರ ಭಾರತದ ಕಾಶಿಯಲ್ಲಿ ತುಂಬ ದೊಡ್ಡ ವಿದ್ವಾಂಸ ಆಗಿ ತುಂಬ ಚೆನ್ನಾಗಿದ್ದಾರೆ. ನೀವು ಒಬ್ಬ ವ್ಯಕ್ತಿಯನ್ನು ಬದುಕಿಸಿಲ್ಲ ಅಂತ ವಿದ್ವಾಂಸನನ್ನು ಬದುಕಿಸಿದ್ರಿ. ಇವತ್ತು ಆ ಮನುಷ್ಯನ ಅವರಿಗೂ ಕೂಡ ನಾನು ಶ್ರೀಪಾದರಾಜರ ಅಂದರೆ ಮುಳುಬಾಗಿಲು ಶ್ರೀಪಾದರಾಜರ ಅನುಗ್ರಹದಿಂದ ನಾನು ಬದುಕಿನಿ ಅನ್ನೋ ಪರಿಕಲ್ಪನೆ ಅವ್ರಿಗೂ ಇದೆ. ಆ ಬಾಂಧವ್ಯ ನಮಗೂ ಅವ್ರಿಗೂ ಇನ್ನೂ ಹಾಗೇ ಇದೆ. ಅವ್ರ ತಂದೆ ತಾಯಿ ಎಲ್ಲ ಬಂದು ನನಗೆ ಒಂದು ಕಿರು ಕಾಣಿಕೆ ಕೊಟ್ಟು ಏನೋ ಎಲ್ಲ ಮಾಡಿ ಒಂದು ಯಾಕೆಂದ್ರೆ ತಂದೆ ತಾಯಿಗಿದ್ದೆ ಒಬ್ಬ ಮಗ, ತುಂಬಾ ದೊಡ್ಡ ಕುಟುಂಬದಿಂದ ಬಂದ ವ್ಯಕ್ತಿ ಅವರು, ತಲುಪಿಸುವಂತಹ ಒಂದು ಕೆಲಸ ಆಗಿದೆ. ಇವತ್ತು ಆ ಕುಟುಂಬ ತುಂಬಾ ಚೆನ್ನಾಗಿದೆ. ನನಗೊಂದು ಹೆಮ್ಮೆ ಇದೆ, ತೃಪ್ತಿ ಇದೆ. ಅಂತ ದೊಡ್ಡ ಸ್ವಾಮೀಜಿಯನ್ನು ಬದುಕಿಸಿದ್ವಿ. ಹೌದು, ಇವತ್ತು ಆ ವ್ಯಕ್ತಿಯನ್ನು ನಾವು ಬದುಕಿಸಿದೀನಿ ಅನ್ನೋದು ಇವತ್ತು ಉತ್ತರ ಭಾರತದಲ್ಲಿ ಕಾಶಿಯಲ್ಲಿ ಅವರು ಇದ್ದಾರೆ. ಅವ್ರ ಜೊತೆ ಸಂಪರ್ಕನೂ ಇದೆ ನನಗೆ. ಇವತ್ತು ನನಗೆ ಆ ತೃಪ್ತ ಭಾವನೆ ಪ್ರಾಮಾಣಿಕವಾಗಿದೆ. ಅಲ್ಲ ನೋಡಿ, ನಿಮ್ಮ ಒಂದು ಕೇವಲ ಹವ್ಯಾಸ ಒಬ್ಬ ವ್ಯಕ್ತಿಯನ್ನು ಬದುಕಿಸುತ್ತೆ ಅಂದ್ರೆ ಅದರಂತಹ ತೃಪ್ತ ಭಾವ ಇನ್ಯಾವುದಿದೆ? ಖಂಡಿತವಾಗ್ಲೂ ಇದೆ. ನನ್ನ ಉದ್ದೇಶ ಅಷ್ಟೇ, ಎಲ್ಲಿ ಯಾರಿಗೆ ಅವಕಾಶ ಸಿಗುತ್ತೋ, ಯಾವುದೇ ಥರದ ಅವಕಾಶ ಆಗಿರ್ಬೋದು, ಇದು ಈಜು ಒಂದೇ ಅಲ್ಲ, ಒಬ್ಬ ವ್ಯಕ್ತಿ ಅವನ ಅಧಿಕಾರದಲ್ಲಿರ್ಬೋದು ಅಥವಾ ಅವನಿಗೆ ಹಣ ಇರ್ಬೋದು, ಯಾವುದೇ ವ್ಯಕ್ತಿಗೆ ನಿನಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಬಂದಿದೆ ಅಂತಂದರೆ ದಯವಿಟ್ಟು ನೀವು ತಕ್ಷಣ ಸಹಾಯ ಮಾಡಿಬಿಡಿ. ಅಲ್ಲ, ತಮ್ಮದ ಮತ್ತೊಂದು ಗುಣ ಅದೇನೆ, ಸಹಾಯ ಮಾಡಲಿಕ್ಕೆ ಪೋಸ್ಟ್ಪೋನ್ ಮಾಡಬೇಡ ಅನ್ನೋದು ತಮ್ಮ ತತ್ವ ಕೂಡ. ಸೊ ಆ ತತ್ವವನ್ನು ಚಾಚುತಪ್ಪದೆ ಪಾಲಿಸ್ಕೊ ಬಂದಿದ್ರೆ ಆ ಸಹಾಯದ ಬಗ್ಗೆ ನಾನು ಮಾತಾಡಬೇಕು, ಮುಂದುವರೆದು ಮಾತಾಡ್ತೀನಿ ಸರ್. ಆದರೆ ಅದಕ್ಕೆ ಮುಂಚೆ ನೀವು ಈಜಿನಲ್ಲಿ ಮತ್ತು ಈ ಸರ್ಪ ಹಿಡಿಯೋದ್ರ ಮೂಲಕ ಸಾಕಷ್ಟು ಪ್ರಾಣಿಗಳನ್ನು ರಕ್ಷಿಸಿದಿರಿ. ಈಗಲೂ ಮುಂದುವರಿಸಿದ್ದೀರಾ ಈ ಸರ್ಪಗಳನ್ನು ಹಿಡಿಯೋದ್ರ ಬಗ್ಗೆ? ಈ ಬೆಂಗಳೂರು ನಗರದಲ್ಲಿ ಮನುಷ್ಯರು ಬದುಕೋದೇ ಕಷ್ಟ ಇದೆ, ಪ್ರಾಣಿಗಳಲ್ಲಿ ಬದುಕಬೇಕು. ಸೊ ಹೀಗಾಗಿ ನಾನು ಹೆಚ್ಚು ಬೆಂಗಳೂರಲ್ಲಿ ಇರೋದ್ರಿಂದ ಆ ಕೆಲಸಗಳಿಗೆ ನನಗೆ ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ. ಅವಕಾಶ ಸಿಕ್ಕರೆ ಪ್ರಾಮಾಣಿಕವಾಗಿ ಇವತ್ತಿಗೂ ಮಾಡ್ತೀರಿ, ಅದ್ರ ಬಗ್ಗೆ ಯಾವುದೇ ಮುಜುಗರ ಇಲ್ಲ, ಯಾವುದೇ ಬೇಸರ ಇಲ್ಲ. ಇವತ್ತು ಆ ಕೆಲಸವನ್ನ ಪ್ರೀತಿಯಿಂದನೇ ಮಾಡ್ತೀರಿ. ಹೌದು ಹೌದು ಹೌದು. ಸೊ ಅದೇ ಪ್ರೀತಿಯ ಭಾವ ನಿಮ್ಮನ್ನ ಇವತ್ತು ನಮ್ಮ ರೇಡಿಯೋ ಕೇಂದ್ರಕ್ಕೆ ಕರೆಸಿರೋದು ಸರ್. ಸೊ ತಮ್ಮ ಸಾಹಸಮಯ ಚಟುವಟಿಕೆಗಳಲ್ಲಿ ಇತರರನ್ನು ರಕ್ಷಿಸುವಂಥದ್ದು, ಇತರರಿಗೆ ಕಷ್ಟ ಕಾಲದಲ್ಲಿ ಆಗುವಂಥ ಒಂದು ಮನೋಭಾವ ತಮ್ಮ ಹತ್ರ ಇದೆ. ಇದಲ್ಲದೆ ತಾವು ಸಾಹಸಮಯದಲ್ಲಿ ಇನ್ನೊಂದು ಆ್ಯಡ್ ಮಾಡಬೇಕು, ತಾವು ಬೈಕ್ ರೈಡಿಂಗಲ್ಲಿ ಭಾಳ ಕಿಲೋಮೀಟರ್ ದೂರ ಹೋಗುವಂಥ ಅಭ್ಯಾಸ ಕೂಡ ಇದೆ. ಯಾಕೆ ಸಾಮಾನ್ಯವಾಗಿ ನಮ್ಮ ಕೇಳುಗರು ಅನಿಸ್ತಿರ್ಬೋದು, ಬೈಕ್ ರೈಡಿಂಗ್ ಹೋಗೋದು ಅಥವಾ ಈಜೋದು, ಸರ್ಪ ಹಿಡಿಯೋದು ವಿಶೇಷನ ಅಂತ. ಹೌದು, ಇವರಲ್ಲಿ ಯಾಕೆ ವಿಶೇಷ ಅಂದರೆ ಇವರು ಒಂದು ಮಠದಲ್ಲಿ ಕೆಲಸ ಮಾಡಿಕೊಂಡು, ಸಾಮಾನ್ಯವಾಗಿ ಮಠದಲ್ಲಿ ಕೆಲಸ ಮಾಡೋದು ಅಂದ ತಕ್ಷಣ ಒಬ್ಬರು ಸಾಧು ಸಂತರು, ಬಹಳ ಮುಗ್ಧರು, ಅಂದರೆ ಬಹಳ ಸೌಮ್ಯ ಸ್ವಭಾವದವರು, ಹಾರ್ಡ್ ವರ್ಕ್ ಬರಲ್ಲ ಅವ್ರಿಗೆ, ಈ ಥರದೊಂದು ಸಾಹಸಗಳು ಬರಲ್ಲ ಅನ್ನೋ ಭಾವನೆ ಇರುತ್ತೆ. ಆದರೆ ತಮ್ಮಲ್ಲಿ ಆ ಸಾಧು ಭಾವನೆಯ ಜೊತೆ ಸಾಹಸಮಯ ಜೀವನವೂ ಗೊತ್ತಿದೆ ನಿಮಗೆ. ಸೊ ಆ ಕಾರಣಕ್ಕೆ ಇದು ವಿಶೇಷವಾಗಿದೆ. ಈ ಬೈಕ್ ರೈಡು ಅನ್ನೋದು ಇವತ್ತಿನ ಯುವ ಪೀಳಿಗೆಗೆ ಒಂದು ಹವ್ಯಾಸ ಆಗಿ ಪರಿವರ್ತನೆ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಹೊಸ ಹೊಸ ಬೈಕ್ಗಳು ಕೂಡ ಹಾಗೆ ಸಪೋರ್ಟ್ ಮಾಡ್ತಾ ಇದೆ. ಒಳ್ಳೊಳ್ಳೆ ಬೈಕ್ಗಳು ಬರ್ತಾ ಇದೆ. ಸೊ ಆ ಒಳ್ಳೊಳ್ಳೆ ಬೈಕ್ಗಳಿಗೆ ಇವತ್ತಿನ ಯುವಕರಿಗೆ ಅದು ಒಂದು ಬೈಕಿಂಗ್ ಮಾಡೋಕ್ಕೂ ತುಂಬ ಉತ್ತೇಜನ ಕೊಡ್ತಾ ಇದೆ. ಆದರೆ ನನ್ನ ಬೈಕ್ ರೈಡು ಅದು ವ್ಯತ್ಯಾಸನೇ ಬೇರೆ ಇವತ್ತಿನ ಯುವಕರು ನನಗೂ. ಯಾಕೆಂದರೆ ಇವತ್ತಿನ ಯುವಕರು ಯಾವುದೇ ಒಂದು ಬೈಕ್ ರೈಡ್ ಹೋದಾಗ ಒಂದು ವಾಸ್ತವ್ಯ ಆಗಿರ್ಬೋದು, ಅವರ ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು, ಸೊ ಇದೆಲ್ಲ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ನನಗೂ ಅವ್ರಿಗೂ ತುಂಬ ಡಿಫ್ರೆಂಟ್ ಆಗಿದೆ. ಹೌದು ಹೌದು. ಸೊ ಹೀಗಾಗಿ ನಾನು ಯಾವುದೇ ಹೋಟ್ಲಲ್ಲಿ ಊಟ ಮಾಡೋದಿಲ್ಲ. ನನ್ನದೇ ಆದ ಒಂದು ಆಹಾರ ಪದ್ಧತಿ ಇದೆ. ಸೊ ನಾನು ಯಾವುದೇ ಹೋಟ್ಲಲ್ಲಿ ಇಳ್ಕೊಳ್ಳೋದಿಲ್ಲ. ಸೊ ಇದೆಲ್ಲ ನನ್ನ ಒಂದು ಆಚಾರ ವಿಚಾರಗಳು, ನನ್ನ ನಡವಳಿಕೆಗಳು, ನನ್ನ ಅನುಷ್ಠಾನಗಳು, ಇದು ಯಾವುದನ್ನೂ ಬಿಡದೆ ಮಾಡಿರೋದು, ಬೈಕ್ ರೈಡ್ ಮಾಡಿರೋದು ಒಂದು ವಿಶೇಷ ಅಷ್ಟೇ. ಅಲ್ಲ, ಖಂಡಿತ. ಯಾಕಂದರೆ ಒಂದು ಬೈಕ್ ರೈಡ್ ಮಾಡಬೇಕು ಅಂದರೆ 1 ದಿನ 2 ದಿನ 3 ದಿನ ವಾರಗಟ್ಟಲೆ ತಗೊಳುತ್ತೆ. ಹೌದು. ಅಂಥ ಸಂದರ್ಭದಲ್ಲೂ ಎಲ್ಲೂ ಹೋಟ್ಲಲ್ಲಿ ಊಟ ಮಾಡದೆ, ಎಲ್ಲೂ ಹೋಟ್ಲಲ್ಲಿ ತಂದ್ಕೊಳ್ಳದೆ, ನಿರಂತರವಾಗಿ ಟ್ರಾವೆಲ್ ಮಾಡ್ತಾ ಊಟವನ್ನು ತಾವು ಲಿಮಿಟೇಷನ್, ತಾವೇ ತಂದ ಬುತ್ತಿಯನ್ನು ತಿನ್ನೋದಾಗಲಿ ಅಥವಾ ತಾವೇ ಮಾಡ್ಕೊಂಡು ತಿನ್ನೋದಾಗಲಿ ಇದೆಯಲ್ಲ, ಇದು ವಿಶೇಷ. ಇಲ್ಲಿ ಇದು ವಿಶೇಷ. ಸೊ ಹೇಗೆ ಸರ್, ಯಾಕೆ ಈ ರೈಡಿಂಗ್ ಹವ್ಯಾಸ ಶುರುವಾಗಿದ್ದು, ಹೇಗೆ ಎಲ್ಲಿವರೆಗೂ ಹೋಗಿದ್ದೀರಿ ತಾವು? ಇದೇನಾಗುತ್ತೆ ಅಂದರೆ ಇವತ್ತಿನ ಯುವ ಪೀಳಿಗೆ ಎಲ್ಲಿ ರೈಡಿಂಗ್ ಹೋಗಬೇಕು ಅಂತ ಎಲ್ಲ ಒಂದು ನಾನು ನೋಡ್ತಾ ಇರ್ತೀನಲ್ಲ, ಹೋಗಿ ಬರ್ತಾರೆ ಅನ್ನೋದು, ಅದನ್ನು ನೋಡಿ ನನಗೂ ಪ್ರೇರಣೆ ಆಯಿತು. ನಾನು ಒಂದು ರೈಡಿಂಗ್ ಹೋಗಬೇಕು. ಯಾಕೆ ರೈಡ್ ನಮ್ಮ ಕೈಲಿ ಯಾಕೆ ಆಗೋದಿಲ್ಲ, ನಮ್ಮ ಕೈಲಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಪ್ರವೃತ್ತಿ ಬೆಳೀತು. ಸೊ ಆವಾಗ ನಾನು ಮತ್ತೆ ನಮ್ಮ ಗುರುಗಳನ್ನ ಕೇಳಿ, ನನ್ನ ಎಲ್ಲ
ಸಹಪಾಠಿ ಸಂಬಂಧಿಕರು ಎಲ್ಲ ವಿಚಾರ ಮಾಡಿ ನಾನು ಹೊರಡಬೇಕು ಅಂತ ಪ್ರಯತ್ನ ಪಟ್ಟು ಇಲ್ಲಿ ಬೆಂಗಳೂರಿಂದ ಮತ್ತು ಬದ್ರಿನಾಥ್ ಚಾರ್ಧಾಮ ಏನು ಬದ್ರಿನಾಥ್ ಇದೆ, ಸುಮಾರು 3,500 ಕಿಲೋಮೀಟರ್, ಸಾವಿರಾರು ಕಿಲೋಮೀಟರ್, 3,000-4,000 ಕಿಲೋಮೀಟರ್. ಹೌದು. ಮತ್ತೆ ವಾಪಸ್ ಬರ್ತಾ ಅದೇ ಬೈಕಲ್ಲಿ ಮತ್ತೆ ವಾಪಸ್ ಬಂದಿದ್ದು. ಕೆಲವರು ಏನು ಮಾಡ್ತಾರೆ, ಇಲ್ಲಿಂದ ಡೆಲ್ಲಿ ತನಕ ಬೈಕ್ನ ಟ್ರೈನಲ್ಲಿ ಹಾಕ್ತಾರೆ, ಅಲ್ಲಿಂದ ಟ್ರಾವೆಲ್ ಶುರು ಮಾಡ್ತಾರೆ. ಸೊ ನಾನು ಹಂಗೆ ಹಾಕಬೇಡ, ನಾನು ಬೆಂಗಳೂರಿಂದನೇ ಬೈಕಲ್ಲೇ ಹೋಗಬೇಕು ಅಂತ ಪ್ರಯತ್ನ ಪಟ್ಟು ಬದ್ರಿನಾಥ್ಗೆ ಹೋಗಿ ಅಲ್ಲಿ ದರ್ಶನ ತಗೊಂಡು ಹೀಗೆ. ಎಷ್ಟು ದಿನ ಆಯಿತು ಹೋಗಿ? ನಾನು ದಿನಕ್ಕೆ ಸುಮಾರು ಒಂದು 500 ಕಿಲೋಮೀಟರಿಂದ ಜರ್ನಿ ಪ್ರಯಾಣ ಮಾಡ್ತಾ ಇದ್ದೆ. ಒಂದು 5 ದಿನ ಟ್ರಾವೆಲ್ ಆಯ್ತಾ? 5 ದಿನ ಟ್ರಾವೆಲ್ ಆಯಿತು. ಇನ್ನು ಬರುವಾಗ 5 ದಿನ, ಬರುವಾಗ 5 ದಿನ. ಹೌದು, ಬರುವಾಗ 5 ದಿವಸ. ನಾನು ಜುಲೈ 1 ಹೊರಟಿದ್ದು ನಾನು, ಸುಮಾರು 6 ವರ್ಷದ ಕೆಳಗಡೆ. 15ನೇ ತಾರೀಕು ನಾನು ಬೆಂಗಳೂರಿಗೆ ಬಂದಿದ್ದೆ. ಸೊ 5 ದಿನ ಮತ್ತೆ ವಿಶ್ರಾಂತಿ, ಅಲ್ಲಿ ಹರಿದ್ವಾರದಲ್ಲಿ ಸ್ವಲ್ಪ ವಿಶ್ರಾಂತಿ. ಮಧ್ಯದಲ್ಲಿ ನಮಗೆ ಏಕಾದಶಿ ಅಂತ ಒಂದು ಬರ್ತದೆ ನಮ್ಮ ಇದರಲ್ಲಿ. ಸೊ ಏಕಾದಶಿ ನನ್ನ ನಿರಾಹಾರ ಇರ್ತದೆ, ಒಂದು ಹನಿ ನೀರು ಕೂಡ ಕುಡಿಯೋದಿಲ್ಲ, ಪೂರ್ಣ ದಿನ ಉಪವಾಸ ಇರ್ತೀನಿ. ಸೊ ಪೂರ್ಣ ದಿನ ಉಪವಾಸ ಇದ್ದಾಗ ಸ್ವಲ್ಪ ಸುಸ್ತಾಗ್ತದೆ ದೇಹಕ್ಕೆ. ಸೊ ಅವತ್ತು ಒಂದಿನ ವಿಶ್ರಾಂತಿ ಕೊಟ್ಟಿದ್ದು ಉಂಟು. ಅಲ್ಲ, ನಾನು ತಮ್ಮ ಜೊತೆ ಮಾತನಾಡ್ತಾ ಅದನ್ನೇ ಹೇಳಿದ್ದು, ಬಹುತೇಕ ಜನರು ಸಾಹಸ ಮಾಡ್ತಾರೆ, ಸಾಹಸಮಯ ಜೀವನ ಇದೆ, ತುಂಬ ಉದಾಹರಣೆಗಳಿದೆ. ಆದರೆ ತಾವು ಹೇಗೆ ಭಿನ್ನ ಅಂದರೆ, ತಮ್ಮ ಸಾಹಸ ಯಾತ್ರೆಯಲ್ಲೂ ದಣಿವಿನಲ್ಲೂ ತಮ್ಮ ತತ್ವವನ್ನು ಬಿಟ್ಕೊಡೋರಲ್ಲ. ಅಂದರೆ ಬೇರೆ ಎಲ್ಲೂ ಊಟ ಮಾಡೋದಿಲ್ಲ, ಹೋಟ್ಲಲ್ಲಿ ತಂದ್ಕೊಳ್ಳೋದಿಲ್ಲ, ಇದೆಯಲ್ಲ, ಇದನ್ನು ಬಿಡದೆ ಸಾಧನೆ ಮಾಡೋದಿದೆಯಲ್ಲ, ಅದು ಬಹಳ ವಿಶೇಷ ತಮ್ಮಲ್ಲಿ ಕಂಡಿದ್ದು. ಹೇಗೆ ಊಟ ಎಲ್ಲ ಹೇಗೆ ಮಾಡ್ಕೊಳ್ತೀರಿ ಆ 10 ದಿನಗಳ ಕಾಲ? ಏನಾಗ್ತಿತ್ತು, ನಾನು ಇಲ್ಲಿಂದ ನನ್ನ ಒಂದು ಬುತ್ತಿಯಲ್ಲಿ ಅವಲಕ್ಕಿ, ಮೊಸರು, ಸೌತೆಕಾಯಿ, ಇಂಥ ಎಳೆನೀರು. ಸೊ ಈಗ ಉತ್ತರ ಭಾರತಕ್ಕೆ ಹೋದರೆ ನೀವು ಎಳೆನೀರು ಸಿಗೋದಿಲ್ಲ, ತುಂಬ ಕಠಿಣ. ನಮ್ಮ ಈ ಮೈಸೂರು, ಹಾಸನ ಈ ಜಿಲ್ಲೆಗಳಲ್ಲಿ ಮಾತ್ರ ನಮಗೆ ಸಿಗ್ತದೆ. ಸೊ ಅಲ್ಲಿ ಯಾವುದು ಸಿಗೋದಿಲ್ಲ, ಸಿಕ್ಕಾಗ ತಗೊಂಡು ಇಟ್ಕೊಳ್ಳೋದು. ಸೊ ಈ ಪ್ರವೃತ್ತಿಯಲ್ಲಿ ನಾನು ಪ್ರಯಾಣ ಮಾಡಿದ್ದು ಉಂಟು. ಸೊ ಮತ್ತು ಎಲ್ಲಿ ನಾನು ಹೋಗ್ತೀನೋ ಅಲ್ಲಿ ನಾವು ಊಟದ ವ್ಯವಸ್ಥೆ, ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದು ಉಂಟು. ಎಷ್ಟೋ ದಿನಗಟ್ಟಲೆ ಹಸ್ಕೊಂಡಿರೋದು ಉಂಟು. ಅಂದರೆ ಹೌದು, ಬೆಳಗ್ಗೆ ನಾವು 6-7 ಗಂಟೆಗೆ ಊಟ ಮಾಡಿದ್ರೆ ಮತ್ತು ನಾನು ಊಟ ಮಾಡ್ತಾ ಇದ್ದಿದ್ದೆ ನಾನು ಮತ್ತೆ ರಾತ್ರಿ 8-9 ಆಗ್ತಿತ್ತು. ಮಧ್ಯದಲ್ಲಿ ನಾನು ನೀರು ಕುಡಿಬೇಕಾದ್ರೂ ಕೂಡ ನನ್ನ ಒಂದು ಕ್ರಮ ಇದೆ. ಯಾಕೆಂದರೆ ಬೈಕ್ ಓಡಿಸ್ಬೇಕಾದ್ರೆ ಶೂ ಹಾಕ್ಕೋಬೇಕು, ಸಾಕ್ಸ್ ಹಾಕ್ಸೋಬೇಕು, ಮತ್ತು ಅಷ್ಟು ದೂರ ಟ್ರಾವೆಲ್ ಮಾಡಬೇಕಾದ್ರೆ ಜಾಕೆಟು, ಇದೆಲ್ಲ ವ್ಯವಸ್ಥೆ ಇದೆ. ಅದನ್ನೆಲ್ಲ ಬಿಚ್ಚಿ ನಾನು ಮಡಿ ಉಟ್ಕೊಂಡು ಮತ್ತೆ ನೀರು ಕುಡಿಬೇಕು, ನನ್ನ ಕ್ರಮ ಇದು. ನೀರು ಕುಡಿಬೇಕು. ಹೌದು, ನಾನು ಚಪ್ಪಲಿ ಹಾಕ್ಕೊಂಡು ಮತ್ತೆ ಶೂ ಹಾಕೊಂಡು ನೀರು ಕುಡಿಯೋದಿಲ್ಲ, ಪ್ಯಾಂಟ್ ಶರ್ಟ್ ಹಾಕೊಂಡು ನೀರು ಕುಡಿಯೋ. ಪ್ಯಾಂಟ್ ಶರ್ಟ್ ನಾನು ಹಾಕೋದೇ ಇಲ್ಲ. ಸೊ ನನ್ನ ಪಂಚೆ ನನ್ನ ಉಡುಪು. ಸೊ ಹೀಗಾಗಿ ನಾನು ಅದೆಲ್ಲ ಕ್ರಮದಲ್ಲೇ ನಾನು ವ್ಯವಸ್ಥೆ. ಏನಿದು ನಿಮ್ಮ ವೈಯಕ್ತಿಕ ತತ್ವನ ಅಥವಾ ನಿಮ್ಮ ಗುರುಗಳ ಸಂದೇಶನ ಹೇಗೆ ಇದು? ಇಲ್ಲ, ಆದಷ್ಟು ಈ ನಮ್ಮ ಸಂಪ್ರದಾಯದಲ್ಲಿ ಅದನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ನಮ್ಮದು ಒಂದು ಏನು ಸಂಪ್ರದಾಯ ಇದೆ, ನಮ್ಮ ಪೂರ್ವಾಚಾರರು ಮಾಡಿದ ಒಂದು ಸಂಪ್ರದಾಯ ಇದೆ, ಆ ಸಂಪ್ರದಾಯದಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಅಲ್ಲ, ಬಹಳ ಇಂತಹ ಆಧುನಿಕತೆ ಇರುವಾಗಲೂ ತಮ್ಮ ಸಂಪ್ರದಾಯ ಸಂಸ್ಕಾರಗಳನ್ನು ಉಳಿಸ್ಕೊಂಡು ಜೀವನ ಸಾಗಿಸೋದಿದೆಯಲ್ಲ, ಅದು ನಿಜ ಇನ್ನೊಂದು ದೊಡ್ಡ ಸಾಧನೆ ಇವತ್ತಿಗೆ. ಹೌದು, ಖಂಡಿತವಾಗ್ಲೂ ಹೌದು, ಖಂಡಿತವಾಗ್ಲೂ ಇವತ್ತು ನಾವು ಹಳೆಯ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ನಾವೇನು ಬದುಕ್ತಾ ಇದ್ದೀವಿ ಅದು ದೊಡ್ಡ ಸಾಧನೆ ಅಂತ ಹೇಳಿ ಬಯಸ್ಬೋದು. ಎಸ್ ಸರ್, ನಾನು ಆರಂಭದಲ್ಲಿ ನಮ್ಮ ಪರಿಚಯ ಮಾಡುವಾಗ ಅಂದೆ, ಒಂದು ಹೊತ್ತು ಊಟಕ್ಕೂ ಕಷ್ಟ ಆಗ್ತಿರೋ ಸಂದರ್ಭ ಅದು. SSLC ಪರೀಕ್ಷೆಯನ್ನು ಪಾಸ್ ಮಾಡಲಾಗದೆ, ಅಂದರೆ ಶಾಲೆಗೆ ಮುಂದುವರಿಯೋಕ್ಕಾಗದೆ ಒಂದು ಮಠಕ್ಕೆ ಬಂದು ಸೇರಿಕೊಂಡಂಥವ್ರು, ಅವತ್ತಿನ ದಿನಕ್ಕೆ ಹಸಿವು ನೀಗಿದ್ರೆ ಸಾಕು ಅನ್ನುವ ಭಾವನೆ ಇದ್ದವರು ತಾವು. ಇವತ್ತು ನೂರಾರು ಜನರಿಗೆ ಹಸಿವು ನೀಗಿಸುವಂತಹ ಹಂತದಲ್ಲಿದ್ದೀರಿ, ಸ್ಪಂದಿಸುವಂಥ ನಿಟ್ಟಿನಲ್ಲಿದ್ದೀರಿ. ಸೊ ಇಷ್ಟೊತ್ತು ತಮ್ಮ ಸಾಹಸಮಯ ಚಟುವಟಿಕೆಗಳ ಬಗ್ಗೆನೇ ನಾನು ಮಾತನಾಡಿದೆ. ಆದರೆ ಅದರ ಮುಂದುವರೆದು ತಮ್ಮ ಒಂದು ಮಾನವೀಯ ಗುಣಗಳ ಬಗ್ಗೆ ಅಥವಾ ತಾವು ಮಾನವೀಯತೆಯನ್ನು ಪ್ರಕಟಿಸಿದ್ರ ಬಗ್ಗೆ, ಸಾಮರಸ್ಯದ ತತ್ವದ ಬಗ್ಗೆ ನಾನು ಮಾತನಾಡಬೇಕು ಸರ್. ಹೇಗೆ ತಮ್ಮ ಈ ಒಂದು ಮಾನವೀಯ ಗುಣಗಳನ್ನು ಪ್ರಕಟಿಸುವಂಥ ಗುಣ ಆರಂಭ ಆಗಿತ್ತು? ತಮ್ಮ ಬಾಲ್ಯದ ಕಷ್ಟದ ದಿನಗಳ ಅಥವಾ ಈ ಪ್ರಸ್ತುತ ದಿನದಲ್ಲಿ ನೋಡಿದಂಥ ಆಧುನೀಕರಣದಲ್ಲಿ ನೋಡಿದಂತಹ ಮಾನವೀಯತೆಯನ್ನು ಮರೆತಂತಹ ಕ್ಷಣಗಳ ಹೇಗೆ ಆರಂಭ ಆಯಿತು? ಈ ನನ್ನ ಬಾಲ್ಯ ಇದ್ದಿದ್ದು ಕೇವಲ ಒಂದು ಶಬ್ದದಲ್ಲಿ ಹೇಳಬೇಕು ಅಂತಂದರೆ, ನಾನು ಭಿಕ್ಷೆ ಬೇಡಿ ಮತ್ತು ಚಿಂದಿ ಆಯುವ ಕ್ರಮ ಅಂತ ಪೇಪರ್ ಆರಿಸೋದು ಒಂದು ಕ್ರಮ ಇದೆಯಲ್ಲ, ಇಂಥ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡು ಬೆಳೆದಂಥ ಬಾಲ್ಯ ವ್ಯವಸ್ಥೆ ನಂದು. ಒಂದು ಭಿಕ್ಷೆ ಬೇಡೀನಿ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡೀನಿ,
ಹಶ್ವಾಗ್ತದೆ 10 ಪೈಸೆ ಕೊಡಿ ಅಂತ. 10 ಪೈಸಕ್ಕೆ ಬಹಳ ಮಹತ್ವ ಇತ್ತು. 89-90ನೇ ಇಸ್ವಿಲಿ 10 ಪೈಸಕ್ಕೆ ವಿಪರೀತ ಮಹತ್ವ ಇತ್ತು. ಮತ್ತು ಈ ಪೇಪರ್ ಆಯೋದು, ಚಿಂದಿ ಆಯೋದು ಅಂತಾರಲ್ಲ, ಅಂಥ ಕೆಲಸಗಳನ್ನು ಮಾಡಿ ನಾನು ಬಾಲ್ಯಾವಸ್ಥೆಯಲ್ಲಿ ನಾನು ಕಳೆದೀನಿ. ಸೊ ಅಲ್ಲಿ ನನಗೆ ಮಾನವೀಯತೆ ಏನು ಅಂತ, ಯಾಕೆ ಹಸುವಾದಾಗ ಜೀವನದಲ್ಲಿ ಮನುಷ್ಯನಿಗೆ ಆ ಮಾನವೀಯತೆ ಬಗ್ಗೆ ಸ್ವಲ್ಪ ಪಾಠ ತಿಳಿಯುತ್ತದೆ. ಅಲ್ಲ, ನಾನು ಯಾಕೆ ಈ ಪ್ರಶ್ನೆ ತಮ್ಮನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿಗೆ ಶ್ಯಾಮಾಚಾರ್ ಅಂದರೆ ಯಾರಾದರೂ ಹಸ್ಕೊಂಡಿದ್ದಾರೆ ಅಂದರೆ ತಾವು ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ತಮ್ಮಲ್ಲಿರುವುದನ್ನು ಅವರಿಗೆ ಕೊಟ್ಬಿಡ್ತೀರಿ. ಯಾರಿಗಾದರೂ ಹಣಕಾಸಿನ ಮೊಗ್ಗಟ್ಟಿದೆ ಅಂತಂದರೆ ತಮ್ಮಲ್ಲಿರುವ 10 ರೂಪಾಯಿ ನನಗೆ ಬೇಕು ಅಂತ ಮುಂದಾಲೋಚನೆ ಮಾಡದೆ ಎತ್ತಿ ಕೊಟ್ಬಿಡ್ತೀರಿ ಅವರಿಗೆ. ಅಷ್ಟು ಸಾಲದು ಅಂತ ಹೇಳಿ ಅವ್ರಿಗೆ ಇನ್ನೇನಾರು ಬೇಕಾ ಅಂತ ಆಲೋಚನೆ ಮಾಡ್ತೀರಿ. ಸೊ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂದ ತಕ್ಷಣ ಸ್ಪಂದಿಸೋದಿದೆಯಲ್ಲ, ಅದು ಎಲ್ಲರಿಗೂ ಬರೋದಿಲ್ಲ. ಇವತ್ತಿನ ಕಾಲದಲ್ಲಿ ನಾನು ನನ್ನ ಬದುಕು ಅಷ್ಟೇ, ನಾನು ಚೆನ್ನಾಗಿರಬೇಕು ಅನ್ನುವ ಒಂದು ವ್ಯವಸ್ಥೆಯಲ್ಲಿ ತಾವು ಮತ್ತೊಬ್ಬರ ನೋವಿಗೆ, ಮತ್ತೊಬ್ಬರ ಕಣ್ಣೀರಿಗೆ ಸ್ಪಂದಿಸೋದಿದೆಯಲ್ಲ, ಇದು ಬಹುಶಃ ತಾವು ಹೇಳುವ ಹಾಗೆ ತಮ್ಮ ಪೂರ್ವದಲ್ಲಿ ಅನುಭವಿಸಿದಂಥ ನೋವುಗಳು ಕಾರಣ ಆಗ್ಬೋದು. ಹೇಗೆ ಸರ್ ತಾವು ಮಠಕ್ಕೆ ಬಂದಿದ್ದು, ಅದರ ಒಂದು ಹಿನ್ನೆಲೆ ಬಗ್ಗೆ ಹೇಳ್ಬೋದಾ ಅಂತ? ಅಲ್ಲ, ಮಠಕ್ಕೆ ಬಂದಿದ್ದು ಅಂತಂದರೆ ನಾವು ಊಟಕ್ಕಿಲ್ಲದಲ್ಲೇ ಮಠಕ್ಕೆ ಬಂದಿದ್ದು. ನನ್ನ ತಂದೆಗೆ ಅಷ್ಟು ಬಡತನ ಇತ್ತು, ಒಂದು ಹೊತ್ತು ಊಟಕ್ಕೆ ಹಾಕೋದು ತುಂಬ ಕಷ್ಟ ಇತ್ತು. ನಮ್ಮ ಒಂದು ಮಠಕ್ಕೆ ಚಾಮರಾಜಪೇಟೆ ರಾಘವೇಂದ್ರ ಕಾಲೋನಿ ಬೆಂಗಳೂರಲ್ಲಿದೆ, ಅಲ್ಲಿ ಮಠದಲ್ಲಿ ಉಪನಯನ ಕ್ರಮ ಮಾಡ್ತಾರೆ. ಧರ್ಮೋಪನಯನ ಮಾಡಬೇಕಾದ್ರೆ ನಾನು ಮಠಕ್ಕೆ ಬಂದು ಸೇರ್ಕೋತೀನಿ. ಅವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಬರೀ ಅಂಬಲಿ, ಗಂಜಿ, ಅನ್ನ ತಿಂದು, ರಾಗಿ ಮುದ್ದೆ ತಿಂದು ಬೆಳೆದೋ ವ್ಯಕ್ತಿಗಳು ನಾವು. ಸೊ ಇಲ್ಲಿ ಯಾವಾಗ ಬಂದು ಸೇರ್ಕೋತೀವೋ, ಮಠಕ್ಕೆ ಬಂದು ಸೇರಿಕೊಂಡಾಗ ಅಲ್ಲಿಯ ಮೃಷ್ಟಾನ್ನ ನೋಡಿ ನನಗೆ ಏನು ಮಾತೇ ಬರೋದಿಲ್ಲ. ಮತ್ತು ಅಲ್ಲಿ ನನ್ನ ಗುರುಗಳು ಪರಮ ಪೂಜ್ಯ ವಿಜ್ಞಾನ ತೀರ್ಥ ಶ್ರೀಪಾದಂಗಳವರು ಅಂತ ಅಂದಿನ ಪೀಠಾಧಿಪತಿಗಳು, ಅವರು ನನ್ನನ್ನು ಕೇಳ್ತಾರೆ, ಏನಪ್ಪ ಶ್ಯಾಮ ನಿನ್ನ ಮಠದಲ್ಲಿ ಇರ್ತೀಯಾ ಅಂತ, ಚೆನ್ನಾಗಿ ಓದಿಸ್ತೀನಿ ಅಂತ. ನಾನು ಒಂದೇ ಮಾತು ಅಂತೀನಿ, ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ರೆ ನಾನು ನಿಮ್ಮ ಮಠದಲ್ಲಿ ಇರ್ತೀನಿ ಅಂತ. ಯಾಕೆಂದರೆ ಊಟಕ್ಕೆ ಅಷ್ಟು ಕಷ್ಟ ಇತ್ತು. ಕೆಲವು ಕಣ್ಣಲ್ಲಿ ನೀರು ಬರ್ತದೆ ಈ ಮಾತು ಹೇಳಬೇಕಾದ್ರೆ. ನನಗೆ ಊಟಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಆವಾಗ ನನಗೆ ಗುರುಗಳು, ನೀನು ಬದುಕಿರೋ ತನಕ ನಿಮಗೆ ಮೃಷ್ಟಾನ್ನ ಹಾಕ್ತೀನಿ ಅಂತ ಅಂದರು. ಆ ಅಭಯ ಇವತ್ತು ನನ್ನನ್ನು ಕಾಯ್ತಾ ಇದೆ, ಅವರ ಆಶೀರ್ವಾದ ನನ್ನನ್ನು ಇವತ್ತು ಕಾಯ್ತಾ ಇದೆ. ಸೊ ಹೀಗಾಗಿ ಅವ್ರನ್ನ ನಾನು ಒಂದು ತುತ್ತು ನಿತ್ಯ ಅನ್ನ ತುತ್ತು ತಿನ್ನಬೇಕಾದ್ರೆ ಅವ್ರನ್ನ ನೆನೆಸ್ಕೊಂಡೇ ಕಣ್ಗೊತ್ಕೊಂಡು ಊಟ ಮಾಡಬೇಕು. ಇವತ್ತು ನಾನು ಮೃಷ್ಟಾನ್ನ ಊಟ ಮಾಡ್ತಾ ಇದ್ದೀನಿ, 3 ಹೊತ್ತು ಮೃಷ್ಟಾನ್ನ ತಿಂತಾ ಇದ್ದೀನಿ. ಅದಕ್ಕೆ ಕಾರಣ ನನ್ನ ಗುರುಗಳು ಮತ್ತು ನನ್ನ ಮಠ. ಅಲ್ಲ ನೋಡಿ, ಒಬ್ಬ ವ್ಯಕ್ತಿ ಕಷ್ಟವನ್ನು ಅನುಭವಿಸಿದಾಗ ಅದರ ಬೆಲೆ ಗೊತ್ತಾಗುತ್ತೆ. ಹೌದು, ಅದು ಕೆಲವು ಜನರಿಗೆ ಮಾತ್ರ. ತುಂಬ ಜನರು ಕಷ್ಟ ಅನುಭವಿಸಿದವ್ರಿಗೂ ಕಷ್ಟ ನೆನೆಸ್ಕೊಳ್ದೇ ಇರೋರು ಇದ್ದಾರೆ. ಆದರೆ ತಮ್ಮಂತಹ ಜನರು ಕಷ್ಟವನ್ನು ನೆನಪಿಸ್ಕೊಂಡು ಆ ವ್ಯಕ್ತಿಯನ್ನು ಅದು ಸಹಾನುಭೂತಿಯಲ್ಲಿ ನೋಡುವಂಥದ್ದು, ದೃಷ್ಟಿಯಲ್ಲಿ ನೋಡುವಂಥದ್ದು ತಮ್ಮಂಥ ಕೆಲವರು ನಾವು ನೋಡ್ತೀವಿ. ಸರ್, ಇವತ್ತಿಗೂ ಸಮಾಚಾರ ಯಾರಿಗೂ ಒಂದು ಹುಷಾರಿಲ್ಲ ಅಂದ ತಕ್ಷಣ, ಯಾರಿಗೂ ಒಂದು ಊಟಕ್ಕಿಲ್ಲ ಅಂದ ತಕ್ಷಣ ತಾವಲ್ಲಿ ಹಾಜರಿರ್ತೀರಿ, ಅವ್ರಿಗೆ ಅದನ್ನು ಕೊಡಿಸ್ತೀರಿ. ಹೇಗೆ ಇಷ್ಟೆಲ್ಲವೂ ಹೊಟ್ಟೆ ತುಂಬೋದು ಮೇಲೂ ನೀವು ಚೆನ್ನಾಗಿದ್ದೀರಿ, ಮಠದಲ್ಲಿದ್ದೀರಿ, ಆರಾಮಾಗಿದ್ದೀರಿ, ಯಾಕೆ ಈ ಕರುಣೆ, ಈ ಸ್ಪಂದನೆ ಕಡಿಮೆ ಯಾಕೆ ಆಗಿಲ್ಲ ಅಂತ? ಅಲ್ಲ, ಆಗಕ್ಕೆ ಸಾಧ್ಯ ಇಲ್ಲ ಅದು. ಯಾಕೆ ಅಂತಂದರೆ ನನಗೆ ಅವತ್ತು 4 ಜನ ಕರುಣೆ ತೋರಿಸಿದ್ದಕ್ಕೆ ನಾನು ಇವತ್ತು ಮೇಲೆ ಬಂದಿದ್ದೀನಿ. ನಾನು ಇನ್ಯಾರಿಗಾದ್ರೂ ಆ ವ್ಯವಸ್ಥೆ ಸಹಾಯ ಮಾಡಿದಾಗ ಅವ್ರ ಮೇಲೆ ಬರ್ತಾರೆ. ಅದು ಒಂದು ಸರಪಳಿ, ಚೈನ್ ಲಿಂಕ್ ಇದು. ಸೊ ಅವರು ನಾವು 10 ಜನಕ್ಕೆ ಮಾಡಿದಾಗ ಅವರು 4 ಜನ ಒಳ್ಳೇದು ಮಾಡ್ತಾರೆ. ಆದಾಗ ಮಾತ್ರ ಮಾನವೀಯತೆ ಎಲ್ಲೋ ಒಂದು ಕಡೆ ಉಳಿಯುತ್ತೆ ಜಗತ್ತಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅವತ್ತು ನನ್ನ ಗುರುಗಳು ನನ್ನನ್ನು ಮಠದಲ್ಲಿ ಕರೆದು ಅನ್ನ ಹಾಕದೆ ಹೋಗಿದ್ದಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಹೌದು ಹೌದು ಸರ್. ಸೊ ನನ್ನ ಉದ್ದೇಶ ಇಷ್ಟೇ, ಅವಕಾಶ ಇದ್ದಾಗ ದಯವಿಟ್ಟು 10 ಜನಕ್ಕೆ ಸಹಾಯ ಮಾಡಿ. ಆ ಸಹಾಯ ನಿಮ್ಮನ್ನೆಲ್ಲೋ ಒಂದು ಕಡೆ, ಆಮೇಲೆ ಸಹಾಯ ಮಾಡೋದ್ರಿಂದ ಮತ್ತು ಸಹಾಯ ಬಯಸಬೇಡಿ, ನಿರೀಕ್ಷೆ ಮಾಡಬೇಡಿ. ಎಕ್ಸ್ಪೆಕ್ಟೇಷನ್ ಯಾವಾಗ ಇಟ್ಕೋತೀರಾ ಅದು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಡುತ್ತೆ. ಅಂದರೆ ನಾನು ಮಾಡಿದೆ ಅನ್ನೋದಕ್ಕೆ ಪ್ರತಿಫಲವಾಗಿ ನಿರೀಕ್ಷೆ ಮಾಡಬೇಡಿ, ಮರ್ತು ಬಿಡಿ. ಸಹಾಯ ಮಾಡಿ ಮತ್ತು ಅದನ್ನು ಮರ್ತು ಬಿಡಿ, ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಇದು ನಿಮ್ಮಲ್ಲಿ ನಾವು ನೋಡುವಂಥ ಗುಣ ಏನಂದರೆ, ಸಹಾಯ ಮಾಡೋದನ್ನು ಮರ್ತು ಬಿಡಿ ಅಂತೀರಿ, ಜೊತೆಗೆ ಸಹಾಯ ಮಾಡುವಾಗಲೂ ಅದನ್ನೇ ಹೇಳೋದು ನೀವು, ಸಹಾಯ ಸಕಾಲದಲ್ಲಿ ಮಾಡಿ. ಹೌದು, ಅದನ್ನ ಪೋಸ್ಟ್ಪೋನ್ ಮಾಡಬೇಡಿ ಅಂತ. ಹೌದು. ಯಾಕೆ ಸರ್ ಅದನ್ನೇನಂತ? ಅಲ್ಲ, ಯಾಕೆ ಅಂತಂದ್ರೆ ನಿಮ್ಗೆ ಹೊಟ್ಟೆ ಹಸುವಾದಾಗ ನಿಮ್ಗೆ ಅನ್ನ ಕೊಟ್ಟರೆ ಅದಕ್ಕೆ ಮಹತ್ವ ಇರ್ತದೆ ಹೊರತು, ಹಸುವು ನೀಗದ ಮೇಲೆ ಒಬ್ಬ ಮನುಷ್ಯನಿಗೆ 12 ಗಂಟೆ 1 ಗಂಟೆಗೆ ಊಟ ಸಮಯಕ್ಕೆ ಹಸುವಾಗ್ತದೆ, ಅವಾಗ ನಿಮ್ಗೆ ಹೊಟ್ಟೆ ತುಂಬ ಊಟ ಹಾಕಬೇಕು.
ಹಸಿವು ಹಿಂಗ್ ಹೋಗೋದು ಅಂತ ಅದು ಸೈಂಟಿಫಿಕ್ ಆಗೂ ಪ್ರೂವ್ ಆಗುತ್ತೆ. ಹೌದು. ಆ ಸಮಯ ಆದ ತಕ್ಷಣ ಹಸಿವು ಹಿಂಗ್ ಹೋಗುತ್ತೆ. ಹಸಿವು ಹಿಂಗ್ ಹೋಗಿ ಮತ್ತೆ ಇನ್ಯಾವಾಗಲೂ ಊಟ ಹಾಕಿದ್ರೆ ಅದ್ರ ಮಹತ್ವನೂ ಇರೋದಿಲ್ಲ, ಆ ಪದಾರ್ಥನೂ ವೇಸ್ಟ್ ಆಗ್ತದೆ ಅಲ್ವಾ? ಅಲ್ಲ, ಬಹುಶಃ ಅದೇ ಹೇಳಿದ್ರು, ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸ್ತವೆ ಅಂತ ಹೇಳ್ತಾರೆ ವಿವೇಕಾನಂದರು. ಬಹುಶಃ ನಿಮ್ಮ ಆಲೋಚನೆ ನಿಮ್ಮನ್ನು ಇವತ್ತಿಗೆ ಈ ಹಂತಕ್ಕೆ ತಂದಿದೆ ಅಂತ ಅನ್ಸುತ್ತೆ. ಅಲ್ಲ, ಆಮೇಲೆ ಒಂದು ಶಾಮಾಚಾರ್ಯರು ಸಾಹಸಿಗಳು ಮತ್ತು ಮಾನವೀಯ ಗುಣಗಳನ್ನು ಅಳವಡಿಸ್ಕೊಂಡಂಥವ್ರು, ಕರುಣಾಮಯಿ, ಇವುಗಳ ಜೊತೆ ನಂಬಿಕಸ್ತು ಅನ್ನೋದು ಇನ್ನೊಂದು ಹೆಸರು. ನಂಬಿಕೆ ಅಂದರೆ ಸಾಮಾಚಾರ ಅಂದರೆ ನಂಬಿಕೆ. ಇದನ್ನು ತಾವು ಇಡೀ ಮಠದಲ್ಲಿ ತೋರಿಸಿದ್ದೀರಿ. ಸಾಮಾನ್ಯವಾಗಿ ನಾವು ಮನುಷ್ಯರು ಕತ್ತಲಲ್ಲಿದ್ದಾಗಲೇ ಒಂದು ಥರ ಇರ್ತೀವಿ, ಬೆಳಕಿಗೆ ಬಂದಾಗ ಇನ್ನೊಂದು ಥರ ಇರ್ತೀವಿ, ಯಾರಾದರೂ ನೋಡ್ತಿರುವಾಗ ಒಂದು ಥರ ಇರ್ತೀವಿ, ನೋಡ್ದೇ ಇದ್ದಾಗ ಇನ್ನೊಂದು ಥರ ಇರ್ತೀವಿ. ಭಾವನೆಗಳು ಬದಲಾಗ ಸಾಮಾನ್ಯವಾಗಿ ಬಹುತೇಕ. ಆದರೆ ಶಾಮಾಚಾರ್ ಹೇಗೆ 4 ಗೋಡೆಯ ಒಳಗಡೆ ಇದ್ದಾಗ ಹೇಗೆ ಇರುತ್ತೋ ಭಾವನೆ, ಹೊರಗಡೆನೂ ಅದೇ ರೀತಿ ಇರ್ತಾರೆ. ಮೋಸ ಅನ್ನುವಂಥ ಆಲೋಚನೆಗಳು ಅವ್ರ ತಲೆಯಲ್ಲಿ ಬರೋಲ್ಲ. ಇದು ನಾನು ಅರ್ಥ ಮಾಡ್ಕೊಂಡಿರೋ ರೀತಿ. ಸೊ ಹೇಗೆ ಈ ನಂಬಿಕೆ ಅನ್ನೋ ಪದನ ಹೇಗೆ ಉಳಿಸ್ಕೊಂಡು ಬರ್ತಾ ಇದ್ರಿ ಅಂತ? ಜೀವನ ಅನ್ನೋದು ಇವತ್ತು ಏನು ನಡೀತಾ ಇದೆ ಅದು ಒಂದು ನಂಬಿಕೆ ಮೇಲೆ ನಡೀತಾ ಇರೋದು. ಗಂಡ ಹೆಂಡತಿ ಒಂದು ನಂಬಿಕೆ, ತಂದೆ ಮಗ ಒಂದು ನಂಬಿಕೆ, ಗುರು ಶಿಷ್ಯ ಒಂದು ನಂಬಿಕೆ, ಪ್ರತಿಯೊಂದು ಕೂಡ ನಂಬಿಕೆ ಮೇಲೆ ನಡೆದಾಗ, ಆಮೇಲೆ ನನ್ನ ವೈಯಕ್ತಿಕ ಸ್ವಭಾವ ಒಂದು ನೇರವಾಗಿ ಮಾತಾಡೋದು, ನಿಷ್ಠುರವಾದಿ, ಅಂತ್ಯ ನಿಷ್ಠೂರಕ್ಕಿಂತ ಆದಿ ನಿಷ್ಠೂರ ಒಳ್ಳೆಯದು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾನು ಬೆಳೆದಿದ್ದನು. ನಿಜ. ಯಾವತ್ತೋ ನಿಷ್ಠುರ ಹಾಕಿನ್ನ ಮೊದಲೇ ನಿಷ್ಠುರ ಮಾಡ್ಕೊಂಬಿಡೋದು ಒಳ್ಳೆಯದು. ನಿಜ. ಆ ನಿಟ್ಟಿನಲ್ಲೇ ಬೆಳೆದವನು. ಇನ್ನೊಂದು ನಂಬಿಕೆ ಅನ್ನೋದಕ್ಕಿಂತ ಅಲ್ಲಿ ಏನಾಗ್ತದೆ, ನನ್ನ ಗುರುಗಳು ಕೊಟ್ಟಂತಹ ಜವಾಬ್ದಾರಿ, ಇಡೀ ಸಂಸ್ಥಾನದ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದರು. ಕಾರಣ ಅವರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ. ಅದನ್ನು ನಾನು ಪ್ರಾಮಾಣಿಕವಾಗಿ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿರ್ತೀನಿ. ಆಮೇಲೆ ಒಬ್ಬರಿಗೆ ಮೋಸ ಮಾಡುವ ಕ್ರಮ ಅದು ಇರಬಾರ್ದು. ಹಣಕಾಸಿನ ವ್ಯವಸ್ಥೆಯಲ್ಲಾಗಿ ಇವತ್ತು ಎಷ್ಟೋ ಜನ ದುಡ್ಡಿಸ್ಕೋತಾರೆ ಮತ್ತು ವಾಪಸ್ ಕೊಡೋದಿಲ್ಲ. ಅದೆಲ್ಲ ಸರಿಯಲ್ಲ. ನಾನು 10 ರೂಪಾಯಿ ಇವತ್ತು ಒಂದು ಡೇಟಿಗೆ ಇಸ್ಕೊಂಡಿರ್ತೀವಿ, ಸಹಾಯ ಪಡೆದಿರ್ತೀವಿ, ಇಂಥ ಡೇಟಿಗೆ ಕೊಡ್ತೀವಿ ಅಂದರೆ ಅಂಥ ಡೇಟಿಗೆ ವಾಪಸ್ ಕೊಡಬೇಕು. ಕೊಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಕಮ್ಯುನಿಕೇಷನ್ ಮಾಡಬೇಕು. ಈ ಸಮಯ ಕಷ್ಟ ಆಗಿದೆ ನನಗೆ, ಇನ್ನು ಸಮಯ ತಗೋತೀನಿ ಅಂತ. ಒಟ್ಟಿನಲ್ಲಿ ಆ ದುಡ್ಡನ್ನು ಅವನಿಗೆ ತಲುಪಿಸೋ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡಬೇಕು. ಅಂದರೆ ಮಾತಿಗೆ ಬದ್ಧವಾಗಿರಬೇಕು. ಮಾತಿಗೆ ಬದ್ಧವಾಗಿರಬೇಕು. ಹೌದು. ನೋಡಿ, ತಮ್ಮನ್ನು ಗುರುಗಳು ಸೇರಿಕೊಳ್ಳುವಾಗ ತಾವು ಅಪೇಕ್ಷೆ ಪಟ್ಟಿದ್ದು ಹೊಟ್ಟೆ ತುಂಬ ಊಟ ಬೇಕು ಅಂತ. ಹೌದು. ಅದು ಸಿಕ್ಕಾಗಿದೆ. ಆದರೆ ನಾವು ಸಾಮಾನ್ಯ ಮನುಷ್ಯರಾದರೆ ಅದು ಸಿಕ್ಕಿದ ಮೇಲೆ ಟ್ರಂಕ್ ತುಂಬ ದುಡ್ಡು ಬೇಕು ಅಂತ ಆಸೆ ಬರುತ್ತೆ. ಆದರೆ ತಮಗೆ ಇಡೀ ಸಂಸ್ಥಾನವನ್ನೇ ತಮ್ಮ ಜವಾಬ್ದಾರಿ ಕೊಟ್ಟರೂ ಕೂಡ ಯಾವುದೇ ಹಣಕ್ಕೆ ಆಸೆ ಪಡದೆ, ಆಮಿಷಗಳಿಗೆ ಒಳಗಾಗದೆ, ತಾವು ಬಹಳ ಪ್ರಾಮಾಣಿಕವಾಗಿ ತಮ್ಮ ಮನಸ್ಸಿಗೆ ಮತ್ತು ಹೃದಯಕ್ಕೆ ಬೆಲೆ ಕೊಟ್ಟು ಅದಕ್ಕೆ ಏನು ಹೇಳುತ್ತೋ ಅದನ್ನು ಮಾಡ್ತಾ ಬಂದಿದ್ದೀರಿ. ಅದನ್ನು ಒಳ್ಳೆ ದಾರಿಯಲ್ಲೇ ನೀವು ನಡೆಸಿದ್ರಿ, ಆ ಮನಸ್ಸು ಕೂಡ ನಿಮ್ಮ ದಾರಿಯಲ್ಲೇ ನಡೀತಾ ಇದೆ. ಸೊ ನೀವು ನಿಮ್ಮ ಮನಸ್ಸನ್ನೇ ಹೇಗೆ ಟ್ರೈನ್ ಅಪ್ ಮಾಡ್ಕೊತೀರಿ, ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ ಸರ್. ಅಲ್ಲ, ನಾವು ಯಾವ ಒಂದು ವ್ಯವಸ್ಥೆಯಲ್ಲಿ ಇರ್ತೀವಿ, ಯಾವ ವ್ಯವಸ್ಥೆಯಲ್ಲಿ ಇರ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಇದಾಗ್ತದೆ. ನನ್ನ ಸುತ್ತಮುತ್ತ ಇರ್ತಕ್ಕಂಥ ನನ್ನ ಅಧಿಕಾರಿ ವರ್ಗ ಆಗಿರ್ಬೋದು, ನನ್ನ ಗುರುಗಳಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ನಾವೊಂದು ಒಳ್ಳೆಯ ಸ್ಥಾನದಲ್ಲಿದ್ದಾಗ ನಿಮ್ಮ ಮನಸ್ಸು ಹಾಗೆ ಓಡ್ತದೆ. ಅಂದರೆ ಅಲ್ಲಿನ ಪರಿಸರ ನಮ್ಮನ್ನು ಅದಕ್ಕೆ ಚಿಕ್ಕ ಮಕ್ಕಳನ್ನ ಶಾಲೆಗೆ ಕಳಿಸಿ ಒಂದು ಸಮವಸ್ತ್ರ ವ್ಯವಸ್ಥೆ ಮಾಡಿ. ಯಾಕೆ ಅಲ್ಲೊಂದು ಸಮಾನತೆ ಬರಬೇಕು ಚಿಕ್ಕ ಮಕ್ಕಳಲ್ಲಿ. ಆ ಪರಿಸರದಲ್ಲಿ ಮಕ್ಕಳನ್ನ ಬೆಳೆಸಬೇಕು. ಸಣ್ಣ ಮಕ್ಕಳಿಗೆ ಯಾಕೆ ಸ್ಕೂಲಿಗೆ ಕಳಿಸ್ತಾರೆ? ಅಲ್ಲೊಂದು ಸಮವಸ್ತ್ರ, ಒಂದು ಪ್ರಾರ್ಥನೆ, ಒಂದು ಶಿಕ್ಷಣ, ಒಂದು ವ್ಯವಸ್ಥೆ, ಇದೆಲ್ಲ ನಮ್ಮ ಪ್ರಾಚೀನ ಪದ್ಧತಿಯಿಂದ ಗುರುಕುಲ ಪದ್ಧತಿ. ಅಲ್ಲಿ ಎಲ್ಲರೂ ಒಂದೇ. ಆ ಸಮಾನತೆಯ ಮನಸ್ಥಿತಿಯಲ್ಲಿ ನೀವು ಬೆಳೆದಾಗ ಮಾತ್ರ ಇಂಥ ಮನಸ್ಥಿತಿಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಬೆಳೆದಂತಹ ಪರಿಸ್ಥಿತಿ ಕೂಡ ಯಜಮಾನ ಅನ್ನುವಂತಹ ನನ್ನ ಯಜಮಾನರಿಗೆ ಅಂತ ಪೂಜ್ಯ ಲಕ್ಷ್ಮೀನಾರಾಯಣಾಚಾರ್ಯ ಅಂತಿರ್ಬೋದು, ಜಯರಾಜಾಚಾರ್ಯ ಅಂತಿದ್ದರು, ಅವರೆಲ್ಲರಿಗೂ ಕೂಡ ಅವು ನಾನು ಮೇಲೆ ನಮ್ಮ ಹುಡುಗರ ಕೆಳಗೆ ಅನ್ನೋ ಮನಸ್ಥಿತಿಯೇ ಇರಲಿಲ್ಲ. ಸಮಾನ ಮನಸ್ಕರವರು. ನೀನು ಒಬ್ಬ ಮಠದಲ್ಲಿ ಕೆಲಸ ಮಾಡ್ತೀಯ, ನೀನು ನಮ್ಮ ಜೊತೆಯವನು, ಅವ್ರ ಜೊತೆಯಲ್ಲೇ ಊಟ ಹಾಕೋದು, ಅವ್ರ ಜೊತೆಯಲ್ಲೇ ನಮ್ಮನ್ನು ವ್ಯವಸ್ಥೆ ಮಾಡೋದು. ಈ ಮನಸ್ಥಿತಿಯಲ್ಲಿ ನಾವು ಯಾವಾಗ ಬೆಳಿತೀವಿ, ಮನುಷ್ಯರು ಬೆಳಿತಾನೆ, ಆವಾಗ ಅಲ್ಲಿ ಬೇರೆ ವ್ಯವಸ್ಥೆನೇ ಬರೋದಿಲ್ಲ. ಅಲ್ಲ, ಹೌದು. ಇದನ್ನ ಪರಿಕಲ್ಪನೆ ಅಥವಾ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರ ಪದವಿ ಬೇರೆ ಬೇರೆ ಇರುತ್ತೆ. ಆದರೆ ಅವರವರ ಜವಾಬ್ದಾರಿಯನ್ನು ಅವರು ನಿಭಾಯಿಸ್ತಾರೆ ಅಷ್ಟೇ. ಹೌದು. ಅದನ್ನು ಹೊರತುಪಡಿಸಿದ್ರೆ ನಾವೆಲ್ಲರೂ ಮನುಷ್ಯರು. ಖಂಡಿತ. ಸೊ ಆ ಭಾವನೆ ಇದ್ರೆ ಬಹುಶಃ ಇಂಥ ಅವಾಗ ಮಾನವೀಯತೆಗೆ ಬೆಲೆ ಬರ್ತದೆ. ಬಹುಶಃ ತಾವು ಹೇಳುವ ಹಾಗೆ
ಈ ಮಾನವೀಯತೆ ಸಾಮರಸ್ಯ ಹುಟ್ಟಬೇಕು ಅಂದರೆ ಎರಡು ಬಹಳ ಮುಖ್ಯ. ತಾವೇ ಹೇಳಿದ ಹಾಗೇನೆ, ಒಂದು ಅವರು ಬೆಳೆದಂತಹ ಪರಿಸರ, ಹೌದು, ಅದು ಪರಿಸರ ಬೆಳೆದಾಗ ಸಿಗದೇ ಇದ್ದರೂ ಆದರೆ ತಾವು ಸೇರ್ಕೊಳ್ಬೇಕಾದಂಥ ಪರಿಸರ, ಅಂದರೆ ತನ್ನನ್ನು ನಾನು ಯಾವ ಪರಿಸರದೊಳಗೇ ಜೋಡಿಸ್ಕೊಳ್ಬೇಕು. ನಿಜ ನಿಜ. ಸೊ ಇವೆರಡರಲ್ಲಿ ಒಂದು ಮಾಡಿದ್ರೂ ಅವ್ರ ಮೇಲೆ ಬರಲಿಕ್ಕೆ ಸಾಧ್ಯ. ಖಂಡಿತ ಆ ಕೆಲಸವನ್ನು ಬಹುಶಃ ತಾವೇ ನಂಬಿರೋಂಥ ದೇವರಿರ್ಬೋದು ಅಥವಾ ಪ್ರಕೃತಿ ಇರ್ಬೋದು, ತಮ್ಮನ್ನು ಆ ಕಷ್ಟದ ಸ್ಥಿತಿಯಲ್ಲಿದ್ದಾಗ ಒಂದು ಮಠಕ್ಕೆ ಬಂದು ಸೇರಿಸುತ್ತೆ, ಉತ್ತಮ ಪರಿಸರಕ್ಕೆ ಬಂದು ತಮ್ಮನ್ನು ಸೇರಿಸುತ್ತೆ, ಆ ಪರಿಸರ ತಮ್ಮನ್ನು ಬೆಳೆಸುತ್ತೆ. ಇವತ್ತು ಒಂದು ಒಳ್ಳೆಯ ವ್ಯಕ್ತಿಯಾಗಿ, ವ್ಯಕ್ತಿತ್ವವಾಗಿ ರೂಪಿಸಿದೆ ಸರ್. ಬಹುಶಃ ತಮ್ಮಂತಹ ವ್ಯಕ್ತಿಗಳನ್ನು ನೋಡುವಾಗ ಹೌದಲ್ವಾ, ನಮಗೆ ನಾವು ಬದುಕೋದಿದ್ದೇ ಇರುತ್ತೆ, ಕಾಮನ್ ಅದು. ಆದರೆ ಇತರರಿಗೆ ಹೋಗಿ ಬದುಕೋದಿದೆಯಲ್ಲ, ಅದು ವಿಶೇಷತೆ ಅಂತ, ಅದು ತಮ್ಮಲ್ಲಿ ಇದೆ ಸರ್. ಅದಕ್ಕೆ ನನಗೆ ನಿಜವಾಗ್ಲೂ ತಮಗೆ ನನ್ನ ಕೃತಜ್ಞತೆಯನ್ನು ತಲುಪಿಲ್ಲ. ಅದು ನಮ್ಮ ಗುರುಗಳ ಆಶೀರ್ವಾದ ಅಂತ ನಾನು ತುಂಬ ಹೆಮ್ಮೆಯಾಗಿ ಹೇಳ್ಕೊತೀನಿ. ಮತ್ತು ನಮ್ಮ ಅಧಿಕಾರಿ ವರ್ಗದ ಸಹಕಾರ, ನನ್ನ ಗುರುಗಳ ಆಶೀರ್ವಾದ, ಇದೆರಡು ಬಿಟ್ಟು ನಾನು ಇನ್ನೇನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆ ವಿಚಾರದಲ್ಲಿ. ಸರ್, ತಮ್ಮ ಜೊತೆ ಮಾತನಾಡ್ತಾ ಬಹಳ ಸಂತೋಷ ಕೊಡ್ತು ಸರ್ ನನಗೆ. ಒಟ್ಟಾರೆ ತಾವು ಹೇಳೋದಾದರೆ ಇವತ್ತಿನ ಯುವಕರಿಗೆ ಒಂದು ಸಂದೇಶ ಕೊಡೋದಾದರೆ ತಾವು ಏನು ಕೊಡೋಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ಯುವಕರಿಗೆ ನಾನು ಸಂದೇಶ ಕೊಡೋದು ನನ್ನ ವೈಯಕ್ತಿಕವಾಗಿ ಇಷ್ಟೇ. ಒಂದು, ಪ್ರತಿಯೊಬ್ಬನಿಗೂ ಸಹಾಯ ಮಾಡೋ ಮನಸ್ಥಿತಿ ಇರುತ್ತೆ. ಅದನ್ನು ಕೇವಲ ಧನ ಸಹಾಯ ಅಂತ ಮಾತ್ರ ತಿಳ್ಕೊಬೇಡಿ. ತನು ಮನ ಧನ, ನಮ್ಮ ಪ್ರಾಚೀನ ಪದದಲ್ಲಿ ತನು ಮನ ಧನ ಅನ್ನೋದನ್ನು 3 ಮಾಡ್ಕೊಂಬಂದಿದ್ದಾರೆ. ಹೀಗಾಗಿ ತಮ್ಮ ಕೈಲಾದರೆ ಧನ ಸಹಾಯ ಮಾಡಿ, ಇಲ್ಲ ನಿಮ್ಮ ಮನಸ್ಸಿನ ಸಹಾಯ ಮಾಡಿ. ಮನಸ್ಸಿನ ಸಹಾಯ ಅಂತಂದರೆ ಯಾರಾದರೂ ಕಷ್ಟದಲ್ಲಿದ್ದಾಗ ನಿಮ್ಮ ಕಡೆಯಿಂದನೇ ಸಹಾಯ ಆಗಬೇಕು ಅಂತಿಲ್ಲ, ನಿಮ್ಮ ಮುಖಾಂತರ ಸಹಾಯ ಆಗ್ಬೋದು, ಅದನ್ನು ವ್ಯವಸ್ಥೆ ಮಾಡಿ. ಇನ್ನು ತನು ಮನ ಧನ, ಮನ ತನು ಅಂತಂದರೆ ಈಗ ನಾವು ಹೇಗಿರಬೇಕು ಅಂತಂದರೆ ಸರ್, ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ. ಮೊದಲು ಹೇಳ್ದಂಗೆ ಸತ್ಯ, ಚಪ್ರ ಹಾಕೋದಿಂದ ಹಿಡಿದು ಚಟ್ಟ ಕಟ್ಟಕ್ಕೂ ರೆಡಿ ಇರಬೇಕು. ಕರೆಕ್ಟ್ ಅಲ್ಲ, ಯಾವುದೇ ಶುಭ ಸಮಾರಂಭ ಆದರೆ ನಾವು ಚಪ್ರ ಹಾಕಕ್ಕೆ ರೆಡಿ ಇರಬೇಕು. ಅದು ನಮ್ಮ ತನುವಿನ ಸಹಾಯ. ನಮ್ಮ ಕೈಲಿ ಧನ ಸಹಾಯ ಮಾಡಕ್ಕೆ ತಯಾರಿಲ್ಲ, ನಮ್ಗೆ ಶಕ್ತಿ ಇಲ್ಲ. ಅಲ್ಲಿ ಹೋಗಿ ದುಡೀರಿ. ಒಬ್ಬ ವ್ಯಕ್ತಿ ಮನೆ ಒಂದು ಮದುವೆ ಮಾಡೋದು ತುಂಬ ಕಷ್ಟ ಇದೆ ಇವತ್ತು. ಆ ಮದುವೆ ಮನೇಲಿ ಹೋಗಿ ನೀವು ನಿಂತ್ಕೊಳ್ಳಿ. ಒಬ್ಬ ಹುಡುಗಿಗೆ ಅಣ್ಣ ಆಗೋ, ತಮ್ಮ ಆಗೋ, ಸ್ನೇಹಿತನಾಗೋ ನಿಂತ್ಕೊಳ್ಳಿ. ಅಲ್ಲಿ ನೀವೇನು ಶ್ರಮದಾನ ಮಾಡಿ. ಅಲ್ಲಿ ಹೌದು ಹೌದು ಹೌದು, ಯಾರೋ ಒಬ್ಬರು ಸತ್ರ ಅಲ್ಲಿ ಚಟ್ಟ ಕಟ್ಟಿ ಹೆಣ ಹೋದಕ್ಕೂ ರೆಡಿ ಇದೆ. ಇದನ್ನ ಯಾವಾಗ ನೀವು ಇವತ್ತಿನ ಯುವಕರು ಮೈಗೂಡಿಸ್ಕೋತಾರೋ ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ಪ್ರಜೆಗಳಾಗಿ ಬದುಕ್ತಾರೆ. ಅದ್ಭುತವಾದ ಮಾತನ್ನು ಹೇಳಿದ್ರಿ ಸರ್. ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಯೂ ಅನುಸರಿಸಬೇಕಾದಂಥ ಒಂದು ಸಂದೇಶ ಇದು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತುಂಬ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಧನ್ಯವಾದ ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಮುಳುಬಾಗಿಲಿನ ಮಠವೊಂದರಲ್ಲಿ ಹಸಿವನ್ನು ನೀಗಿಸಲಿಕ್ಕೆ ಸೇರ್ಕೊಂಡಂಥ ಒಬ್ಬ ವ್ಯಕ್ತಿ, ಒಂದು ಹುಡುಗ ಇವತ್ತು ಮಾನವೀಯ ಗುಣಗಳನ್ನು ಮೈಗೂಡಿಸ್ಕೊಂಡು ಮನುಷ್ಯನಿಗೆ ಆಗಬೇಕು, ಮನುಷ್ಯನಿಗೆ ಸಹಾಯ ಮಾಡಬೇಕು ಅನ್ನುವ ಒಂದು ಸಂದೇಶವನ್ನು ಸಾರ್ತಾ ಜೊತೆಯಲ್ಲಿ ಸಾಹಸ ಹಾಗೂ ಸಾಮಾಜಿಕ ಮುಖಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ನಿಸ್ವಾರ್ಥಿ ಶ್ಯಾಮಾಚಾರ್ಯವರ ಜೊತೆ ನಾವು ಮಾತನಾಡ್ತಾ ಇದ್ವಿ. ಖಂಡಿತ ಈ ಕಾರ್ಯಕ್ರಮ ತಮಗೆ ಒಂದಷ್ಟು ಪ್ರೇರಣೆ ನೀಡುತ್ತೆ ಅಂತ ಭಾವಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾ ವಿಲಾಸ. ಪ್ರತಿಭಾ ವಿಲಾಸ प्रतिभा विलास